Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಓಂ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ಭಕ್ತರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈಗ ನಮ್ಮ ರಾಮಕೃಷ್ಣ ಆಶ್ರಮದ ಭಕ್ತರು ಮತ್ತು ಹಲವರು ಕೂಡ ಶ್ರೀರಾಮಕೃಷ್ಣ ವಚನ ವೇದವನ್ನು ಸಾಕಷ್ಟು ಅಧ್ಯಯನ ಮಾಡಿಕೊಂಡಿದ್ದಾರೆ. ನಮ್ಮ ಭಕ್ತರಲ್ಲದೆ ಕೂಡ, ಭಕ್ತರು ಅಂದರೆ ರಾಮಕೃಷ್ಣ ಮಠಕ್ಕೆ ನಿತ್ಯವಾಗಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಬರುವಂಥವರು ಬಿಟ್ಟೂ ಕೂಡ ರಾಮಕೃಷ್ಣರಿಂದ ಪ್ರಭಾವಿತರಾಗಿ ಶ್ರೀರಾಮಕೃಷ್ಣ ವಚನವೇದವನ್ನು ಓದ್ಕೊಂಡಿದ್ದಾರೆ ಹಲವರು. ಅದರಲ್ಲಿ ನಮಗೆ ಭಾಳ ಮೊದಲನೇ ಅಂದರೆ ಮಾಸ್ಟರ್ ಮಹಾಶಯ ಕೇಳುವಂಥ ಪ್ರಶ್ನೆ ತುಂಬ ಸಲ ನಾವು ಕೇಳಿದ್ದೇವೆ, ತುಂಬ ಸಲ ಅದರ ಬಗ್ಗೆ ವಿಚಾರ ಮಾಡಿದ್ದೇವೆ. ಶ್ರೀರಾಮಕೃಷ್ಣ ಮಾಸ್ಟರ್ ಮಹಾಶಯ ಕೇಳ್ತಾನಲ್ಲ, ಮಹಾಶಯರಿ ಮನಸ್ಸನ್ನು ಭಗವಂತನ ಪಾದದಲ್ಲಿ ಇರಿಸ್ಬೇಕಂದ್ರೆ ಏನು ಮಾಡಬೇಕು, ಹೌ ಟು ಫೋಕಸ್ ದಿಸ್ ಮೈಂಡ್ ಆನ್ ಗಾಡ್, ಭಗವಂತನಲ್ಲಿ ಮನಸ್ಸನ್ನು ನೆಲೆಸುಗೊಳಿಸುವುದು ಹೇಗೆ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ ನಾಮ ಸ್ಮರಣೆ ಮಾಡಬೇಕು. 4 ಅದು ಮಹಾವಾಕ್ಯಗಳು ಅಂತಲೂ ಕೂಡ ಸಾಕಷ್ಟು ಕೆಲವರು ಅದ್ರ ಬಗ್ಗೆ ಆರ್ಟಿಕಲ್ಗಳನ್ನು ಕೂಡ ಬರೆದಿದ್ದಾರೆ. ಭಗವಂತನ ನಾಮ ಸ್ಮರಣೆ ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಸದಸದ್ವಿಚಾರ ಮಾಡಬೇಕು, ಸತ್ಯ ಯಾವುದು ಅಸತ್ಯ ಯಾವುದು ಅಂತ ವಿಚಾರ ಮಾಡಬೇಕು, ವಿವೇಕ. ಮೂರನೇದಾಗಿ ಸಾಧು ಸಂಘವನ್ನು ಮಾಡಬೇಕು. 4ನೇದಾಗಿ ಏಕಾಂತವಾಸ ಮಾಡಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದು ನಮಗೆ ಇದು ತಿಳಿದಿರತಕ್ಕಂಥ ವಿಚಾರವೇ. ಹಾಗೆ ಅದರಲ್ಲಿ ನಾನು ಇವತ್ತು ಈ 3ನೇ ಅಂಶ ಆದ ಈ ಸಾಧು ಸಂಘದ ಬಗ್ಗೆ ಒಂದಷ್ಟು ಅಂಶಗಳನ್ನು ಮುಖ್ಯವಾಗಿ ನಮ್ಮ ರಾಮಕೃಷ್ಣ ಮಠದ ಪರಂಪರೆಯಲ್ಲಿ ಬಂದಂತಹ ಹಿರಿಯ ಸನ್ಯಾಸಿಗಳ ಕೆಲವು ಘಟನೆ, ನಾನು ಸಾಕಷ್ಟು ಉಪನ್ಯಾಸಗಳಲ್ಲಿ ಅವರ ಘಟನೆಗಳನ್ನೆಲ್ಲ ಹೇಳ್ತಾ ಬಂದಿದ್ದೇನೆ. ಹಾಗೆ ಇನ್ನೂ ಒಂದಷ್ಟು ಘಟನೆಗಳು ಹೇಳಲಿಕ್ಕಿದೆ. ಆದ್ದರಿಂದ ಇದು ಸಾಧು ಸಂಘದ ವಿಚಾರವನ್ನೇ ನಾವು ಒಂದಷ್ಟು ಸಮಯವನ್ನು ಆ ವಿಚಾರದಲ್ಲಿ ಕಳೆಯೋಣ ಅನ್ನೋ ಒಂದು ಇಚ್ಛೆಯಿಂದ ನಾನು ಪ್ರಾರಂಭ ಮಾಡಿದ್ದೇನೆ. ಅದೇ ಇಲ್ಲಿ ನೆನಪಿಟ್ಕೋಬೇಕು, ಒಂದು ಬಹಳ ಮುಖ್ಯವಾದ ಅಂಶ ಇದೆ ಇಲ್ಲಿ. ಅಂದರೆ ಇಲ್ಲಿ ಏನು ಕೇಳ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ, ಭಗವಂತನಲ್ಲಿ ಮನಸ್ಸನ್ನು ನೆಲೆಸುಗೊಳಿಸೋದು ಹೇಗೆ. ಅಲ್ಲಿ ಯಾವಾಗ ಭಗವಂತನ ನಾಮಸ್ಮರಣೆ ಅಂದಾಗೇನು, ಅದೊಂದು ಸಾಧನೆ ಆಯಿತು. ಭಗವಂತನ ನಾಮಸ್ಮರಣೆ ಒಂದು ಸಾಧನೆ, ನಾಮಜಪದ ಒಂದು ಸಾಧನೆ. ಆಮೇಲೆ ಸದಸದ್ವಿಚಾರ ಅದೊಂದು ಸಾಧನೆ. ಅಂದರೆ ನಿರಂತರವಾಗಿ ವಿವೇಕವನ್ನು ಉಪಯೋಗಿಸ್ತಾರೆ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವ ಸತ್ಯ ಅಂತ ನಮಗೆ ನಿರಂತರವಾಗಿ ಅದು ಅಭ್ಯಾಸ ಮಾಡ್ತಾ ಇದ್ಮೇಲೆ ಆ ಸತ್ಯವನ್ನು ಮನಸ್ಸು ನಿಂತು ಅಸತ್ಯವನ್ನು ಬಿಡ್ತದೆ, ಮಿಥ್ಯವಾದದನ್ನು ಬಿಟ್ಟು ಸತ್ಯವಾದನ್ನು ಹಿಡ್ಕೊಳ್ತದೆ. ಭಗವಂತನ ನಾಮಸ್ಮರಣೆ ಮಾಡ್ತಾ 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 ರುಚಿ ಉಂಟಾಗಿ ಭಗವಂತನ ಪ್ರೇಮ ಉದ್ದೀಪನ ಉಂಟಾಗಿ ಸಾಕ್ಷಾತ್ಕಾರಕ್ಕೆ ಅದು ಮಾರ್ಗವಾಗಿ ಪರಿಣಮಿಸುತ್ತೆ. ಹಾಗೆಯೇ ಸಾಧು ಸಂಘ ಅನ್ನೋದು ಒಂದು ಸಾಧನೆ. ಸಾಧು ಸಂಘ ಅಂದರೆ ಕೇವಲ ಹೋಗಿ ಸಾಧುಗಳನ್ನು ನೋಡ್ಕೊಂಬರೋದು, ಸಾಧುಗಳನ್ನು ಭೇಟಿ ಮಾಡೋದು ಅಷ್ಟೇ ಅಲ್ಲ. ಅದಕ್ಕೆ ನೆನಪಿಟ್ಕೋಬೇಕು, ಯಾವ ರೀತಿ ಭಗವಂತನ ನಾಮಸ್ಮರಣೆ ಒಂದು ಸಾಧನೆಯೋ, ಸದಸದ್ವಿಚಾರವು ಸಾಧನೆಯೋ, ಹಾಗೆ ಈ ಸಾಧು ಸಂಘ ಅನ್ನೋದು ಕೂಡ ಒಂದು ಸಾಧನೆ. ಇಟ್ಸ್ ಎ ಸ್ಪಿರಿಚುವಲ್ ಪ್ರಾಕ್ಟೀಸ್. ಅದು ನೆನಪಿಟ್ಕೋಬೇಕು. ಎಷ್ಟೋ ಸಲ ಈ ಏಕಾಂತವಾಸ ಕೂಡ ಅಂದರೆ ನಾವು ಅಭ್ಯಾಸ ಮಾಡ್ತೀವಿ. ಶ್ರೀರಾಮಕೃಷ್ಣ ಹೇಳ್ತಾರೆ 3 ದಿವಸ, 1 ದಿವಸ, 6 ತಿಂಗಳು, 3 ತಿಂಗಳು, ನಿನಗೆ ಯಥಾಶಕ್ತಿ ಯಾರಿಗೆ ಎಷ್ಟು ಸಾಧ್ಯವೋ ಅವರು ಅಷ್ಟು ಹೋಗಿ ಏಕಾಂತವಾಸವನ್ನು ಮಾಡ್ಕೊಂಡು ಬರಬೇಕು. ಪ್ರಾಕ್ಟೀಸ್. ಸೊ ಅದರಿಂದ ಸಾಧು ಸಂಘವನ್ನು ಅಪೇಕ್ಷಿಸಬೇಕು ಮತ್ತು ಅದನ್ನು ಸಾಧನೆಯಾಗಿ ಮಾಡ್ತಾ ಇರಬೇಕು. ಆಗೊಮ್ಮೆ ಈಗೊಮ್ಮೆ. ಆಮೇಲೆ ಸಾಧುಗಳು ತುಂಬ ಜನ ಸಾಧಾರಣವಾಗಿ ಆಗುವಂಥದ್ದು ಏನು ಅಂತಂದರೆ, ಸುಮ್ಮನೆ ಹೋಗಿ ಮಾತುಕತೆ ಅದು ಆಗೋದಿಲ್ಲ, ಇರಬೇಕು. ಎಲ್ಲೆಲ್ಲಿ ಅವಕಾಶ ಆಗುತ್ತೋ, ಯಾವ್ಯಾವ ಅವಕಾಶಗಳಾಗುತ್ತೋ ಹಾಗೆ ಅವಕಾಶಗಳನ್ನು ಕಲ್ಪಿಸಿಕೊಂಡು
ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಆ ಅವಕಾಶಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅವಕಾಶ ಸಿಕ್ಕಿದಾಗ ಅವರೊಟ್ಟಿಗೆ ಇದ್ದು ಕಲಿಯುವಂತಾಗಬೇಕು, ಆಗ ಸಾಧನೆ ಆಗ್ತದೆ. ಅದಕ್ಕೆ ಸ್ವಯಂ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಅವನ ಕಮಂಡಲು ಇರ್ತಲ್ಲ, ಸಾಧುವಿನ ಕಮಂಡ್ಲು, ಅದು 4 ತೀರ್ಥಗಳನ್ನು ಅವನ ಜೊತೆ ಸುತ್ತಿರ್ತದೆ. ಕೊನೆಗೆ ಅದು ಕಮಂಡಲವಾಗೇ ಇರ್ತದೆ. ಇಟ್ಟಂಥ ನೀರು ಕಹಿ ಆಗ್ತದೆ. ಸೋರೆಕಾಯಿ ಬುರುಡೆ ಇತ್ಯಾದಿಗಳಿಂದೆಲ್ಲ ಮಾಡಿದರೆ ಅದರೊಳಗಡೆ ಇಟ್ಟಂಥ ನೀರು ಕಹಿ ಆಗಿಬಿಡ್ತದೆ. ಹಾಗೆ ಕಮಂಡ್ಲು ಎಲ್ಲ ಕಡೆ ಸುತ್ತ ಬರ್ಬೋದು, ಆದರೆ ಅದು ತನ್ನ ವಸ್ತುಸ್ಥಿತಿಯಿಂದ ಹೊರಬಂದು ಎವಲ್ಯೂಷನ್ ಪ್ರಗತಿ ಕಾಣೋದಿಲ್ಲ, ಅದು ಹಾಗೇ ಇರ್ತದೆ. ಹಾಗೆ ಕೇವಲ ಹೋಗಿ ಬಂದರೂ ಅದು ಸಾಧು ಸಂಘ ಅಲ್ಲ. ಪರಿವರ್ತನೆ ಉಂಟಾಗುವಂತೆ ಸಾಧನೆಯನ್ನು ಮಾಡಿದಾಗ ಯಾವುದನ್ನು ಸಾಧು ಸಂಘದ ಸಾಧನೆ, ಆಗ ಮಾತ್ರ ನಮ್ಮಲ್ಲಿ ಪರಿವರ್ತನೆ ಅಂತಾಗೋದು. ಅದಕ್ಕೆ ನಮ್ಮ ಮೀರಾಬಾಯಿ ಅವಳದು ಒಂದು ಹಾಡು ನಮಗೆ ಚೆನ್ನಾಗಿ ನೆನಪಿದೆಯಲ್ಲ, ಸಾಕಷ್ಟು ಚೆನ್ನಾಗಿ ಪರಿಚಯ ಇದೆ. ಇಲ್ಲಿ ನಮ್ಮ ಒಂದು ನೆನಪಿಗಾಗಿ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಸಾಧನ ಕರ್ನ ಚಾಹಿಯೇ ಮನುವ, ಭಜನ ಕರ್ನ ಚಾಹಿಯೇ ಅಲ್ವಾ. ಸಾಧನೆಯನ್ನು ಮಾಡಬೇಕು, ಮನಸ್ಸಿಗೆ ಹೇಳ್ತೇವೆ, ಮನಸ್ಸೇ ಸಾಧನೆಯನ್ನು ಮಾಡಬೇಕು, ಆಮೇಲೆ ಭಜನೆಯನ್ನು ಮಾಡಬೇಕು. ಸಾಧನ ಕರ್ನ ಚಾಹಿಯೇ ಮನುವ, ಭಜನ ಕರ್ನ ಚಾಹಿಯೇ, ಪ್ರೇಮ ಲಗನ ಚಾಹಿಯೇ ಮನುವ, ಪ್ರೀತ ಕರ್ನ ಚಾಹಿಯೇ ಅಲ್ಲ. ಪ್ರೇಮ ಲಗನ, ಪ್ರೇಮ ಉಂಟಾಗಬೇಕು, ಆಮೇಲೆ ಪ್ರೀತಿ ಮಾಡಬೇಕು ಯಾರೇ ಭಗವಂತನಿಗೆ. ಅದು ಈ ಹಾಡಿನ ಪಲ್ಲವಿ. ಆಮೇಲೆ ಏನು ಹೇಳ್ತಾಳೆ ಅವಳು, ತುಳಸಿ ಪೂಜನಸೆ ಹರಿ ಮಿಲೇತೋ ಮೈ ಪೂಜು ತುಳಸಿ ಝಾರ್ ಅಥವಾ ಝಾಡ್. ಬಹುಶಃ ಒಂದು ತುಳಸಿಯನ್ನು ಪೂಜೆ ಮಾಡೋದ್ರಿಂದ ಭಗವಂತ ಸಿಗ್ತಾನೆ ಅಂತಂದರೆ ನಾನು ಒಂದು ದೊಡ್ಡ ತುಳಸಿ ವನವನ್ನೇ ನಾನು ಪೂಜೆ ಮಾಡ್ತೇನೆ. ತುಳಸಿ ಪೂಜನಸೆ ಹರಿ ಮಿಲೇತೋ ಮೈ ಪೂಜು ತುಳಸಿ ಝಾಡ್, ಪತ್ಥರ ಪೂಜನಸೆ ಹರಿ ಮಿಲೇತೋ ಮೈ ಪೂಜು ಪಹಾಡ್. ಒಂದು ಕಲ್ಲನ್ನ ಅರ್ಚನೆ ಮಾಡೋದ್ರಿಂದ ಪೂಜೆ ಮಾಡಿದ ಭಗವಂತ ಸಿಕ್ಬಿಡ್ತಾನೆ ಅಂತಂದರೆ ನಾವು ಒಂದು ದೊಡ್ಡ ಪರ್ವತವನ್ನೇ ಪೂಜೆ ಮಾಡ್ತೇನೆಪ್ಪ. ದೂದು ಪೀನೇಸೆ, ಸಾಕಷ್ಟಿದೆ, ನನಗೆ ಬೇಕಾದ ಮತ್ತೆ 2 ಸಾಲ ತೆಗೆದುಕೊಂಡಿದ್ದೆ ಅಷ್ಟೇ. ಇದು ದೂದು ಪೀನೇಸೆ ಹರಿ ಮಿಲೇತೋ ಬಹುತು ವತ್ಸಲ ಬಲ. ಅಂದರೆ ಹಾಲು ಕುಡಿಯೋದ್ರಿಂದ ಅಂದರೆ ಯಾರೋ ತುಂಬ ನಾವು ಮುಟ್ಟಲ್ಲ, ಭಾಳ ಶುದ್ಧ ಆಹಾರ ಇತ್ಯಾದಿಗಳನ್ನೆಲ್ಲ ಹೇಳ್ತಾರಲ್ಲ, ವಿತೌಟ್ ಗಿವಿಂಗ್ ಮಚ್ ಇಂಪಾರ್ಟೆನ್ಸ್ ಟು ಅದರ್ ಪ್ರಾಕ್ಟೀಸಸ್. ಅದಕ್ಕೆ ಬರೀ ಹಾಲು ಕುಡಿಯೋದ್ರಿಂದ ಭಗವಂತ ಸಿಗೋದಿದ್ದರೆ ಎಷ್ಟೋ ಕರುಗಳು ಹಾಲೇ ಕುಡಿತಿದ್ವು, ಅದು ಹಾಲು ಬಿಟ್ಟು ಬೇರೆ ಕುಡಿಯೋದಿಲ್ಲ ಕರು, ಅವು ಭಗವಂತ ಸಿಗಬೇಕಾಯ್ತು ಅದಕ್ಕೆ. ಮೀರಾ ಕಹೆ ಬಿನ್ ಪ್ರೇಮಸೆ ನಹಿ ಮಿಲೆ ನಂದಲಾಲ್. ಅದಕ್ಕೆ ಮೀರಾ ಹೇಳ್ತಾ ಇದ್ದಾಳೆ, ಭಕ್ತಿ ಇಲ್ಲದೆ ನಂದಲಾಲ ಅಂದರೆ ಶ್ರೀಕೃಷ್ಣ ಅವನು ಸಿಕ್ಕೋದಿಲ್ಲ ಅಂತ. ಅದಕ್ಕೆ ಇದು ಕೇವಲ ಹೋಗಿ ಅಂದರೆ ಏನೋ ನಾನು ಯಾಕೆ ಒತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಸಾಧು ಸಂಘ ಒಂದು ಸಾಧನೆಯಾಗಿ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಈ ತುಳಸಿ ಪೂಜ್ದಂಗೆ ನಾವು ಒಂದು ಕಲ್ಲು ಪೂಜೆ ಮಾಡಿ ಭಗವಂತನಿಗೆ ಪೂಜಿಸ್ತಾ ಇದ್ದೀನಿ ಅಂತ ಭಾವನೆ ಇಲ್ಲದೆ ಮೂರ್ತಿ ಪೂಜಿಸ್ತಾ ಅಂದರೆ ಮೂರ್ತಿಯಿಂದ ಏನೂ ಲಾಭ ಆಗೋದಿಲ್ಲ. ಆದ್ದರಿಂದ ಒಳಗಡೆ ಇರ್ತಕ್ಕಂಥ ತತ್ವವನ್ನು ನಾವು ಗಮನ ಕೊಡದೆ ಬಾಹ್ಯವಾದಕ್ಕೆ ಆಚರಣೆಗೆ ಮಾತ್ರ ಗಮನ ಕೊಟ್ಟರೆ ಆಂತರ್ಯದಲ್ಲಿರ್ತಕ್ಕಂಥ ಉದ್ದೀಪನೆಗೆ ಅದು ಅವಕಾಶ ಮಾಡಿಕೊಡುವುದಿಲ್ಲ, ಎಡೆ ಆಗುವುದಿಲ್ಲ. ಅದರಿಂದ ಅವಳು ತುಳಸಿ ಪೂಜೆನೋ ಪತ್ತರ ಪೂಜೆನೋ ದೂದು ಪಿಯಸೆ ಅಂತ ಇದು ಹೇಳ್ಕೊಂಬರ್ತಾರೆ. ಹಾಗೆಯೇ ಯಾವ ರೀತಿ ಶ್ರೀರಾಮಕೃಷ್ಣ ಹೇಳೋರು 4ರಲ್ಲೂ ಕೂಡ ನಾಮಸ್ಮರಣೆ ಒಂದು ಸಾಧನೆ, ಆಮೇಲೆ ಏಕಾಂತ ವಾಸನೆ ಅದು ಏಕಾಂತ ವಾಸ ಒಂದು ಸಾಧನೆ, ಸದಸದ್ವಿಚಾರ ಸಾಧನೆ, ಆಮೇಲೆ ಸಾಧು ಸಂಘ ಸಾಧನೆ. ಹಾಗಾದರೆ ಮಾತ್ರ ಬರೀ ತುಳಸಿ ಪೂಜೆ ಆಗಲ್ಲ, ಅದು ಒಳಗಡೆ ಇರ್ತಕ್ಕಂಥ ಆಂತರ್ಯದ ಭಗವಂತನ ಕಾಣುವಂಥ ಒಂದು ಸಾಧನೆಗೆ ಮೆಟ್ಟಲಾಗುತ್ತೆ. ಅದರಿಂದ ಸಾಧು ಸಂಘ ಶುಡ್ ಬಿ ಟೇಕನ್ ಈ ರೀತಿಯಾಗಿ ನಾವು ಅವನ್ನ ಭಾವಿಸ್ಬೇಕಾಗ್ತದೆ. ಅದಕ್ಕೆ ನಮಗೆ ಮಹಾಪುರುಷ ಸ್ವಾಮಿ ಶಿವ ಅಂದರೆ ಶ್ರೀರಾಮಕೃಷ್ಣ 14ನೇ ಶಿಷ್ಯರಲ್ಲಿ ಒಬ್ಬರ ಅಂತ ಮಹಾಪುರುಷ ಮಹಾರಾಜು ಸಾಕಷ್ಟು ಸಲ ಹೇಳೋರಲ್ಲ, ಅವರ ನಮ್ಮ ಹಿರಿಯ ಸಾಧುಗಳಿಗೆಲ್ಲ ಆಗ ಸೇರಿದಂತಹ ಬೆಲ್ಲುಮಟ್ಟಲಿರ್ತಕ್ಕಂಥ ಸಾಧುಗಳಿಗೆಲ್ಲ ಹೇಳೋರು, ನೀವೆಲ್ಲ ಶಾಸ್ತ್ರ ಅಧ್ಯಯನ ಕೂಡ ಜೊತೆಗೆ ಮಾಡ್ತಾ ಇರಬೇಕು ಅನ್ನೋ ವಿಚಾರವನ್ನು ಒತ್ತಿ ಹೇಳ್ತಾಯಿದ್ರು. ಆಮೇಲೆ ಮುಂದುವರಿಸಿ ಇನ್ನೊಂದು ಅಂಶ ಹೇಳೋರು, ನಾವೆಲ್ಲ ಹೆಚ್ಚಿಗೆ ಶಾಸ್ತ್ರ ಅಧ್ಯಯನ ಮಾಡುವಂತಹ ಸಂದರ್ಭ ಉಂಟಾಗಲಿಲ್ಲ. ಅವಾಗ ಕೇಳಿದ್ರು, ಯಾಕೆ ಮಹಾರಾಜ್? ಅವ್ರು ಹೇಳಿದ್ರು, ಸ್ವಯಂ ಶ್ರೀರಾಮಕೃಷ್ಣ ನಮ್ಮ ಜೊತೆ ಇದ್ದಾಗ ನಮಗೆ ಅದರ ಅವಶ್ಯಕತೆ ಕಾಣಲಿಲ್ಲ. ಯಾಕಂದರೆ ಸ್ವಯಂ ಎಂಬಾಡಿಮೆಂಟ್ ಆಫ್ ಎವ್ರಿಥಿಂಗ್ ಅವತಾರ ವರಿಷ್ಠನ ಬಳಿಗಿದ್ದಾಗ ಎಲ್ಲವೂ ಯಥಾವತ್ ಸಾಕ್ಷಾತ್ತಾಗಿ ಅಲ್ಲಿ ಕಾಣ್ತಾ ಇದೆ.
ಹಾಗಾಗಿ ನಮಗೆ ಭಗವಂತನ ಸಾಕ್ಷಾತ್ಕಾರಕ್ಕೆ ಕೊಂಡೊಯ್ದರು ಅವರು ಶ್ರೀರಾಮಕೃಷ್ಣರು. ಆಮೇಲೆ ಸ್ವಾಮಿ ಅಖಂಡಾನಂದರಿಗೆ, ಅಂದರೆ ಆವಾಗ ಪೂರ್ವಾಶ್ರಮದ ಗಂಗಾಧರ ಅವ್ರಿಗೆ ಏನು ಹೇಳ್ತಾರೆ ಶ್ರೀರಾಮಕೃಷ್ಣರು ಹೇಗೆ ತೋರಿಸ್ಕೊಡ್ತಾರೆ, ಅಖಂಡಾನಂದರು ಮಹಾರಾಜವರು ರೆಮಿನಿಸೆನ್ಸಲ್ಲಿ ಹೇಳ್ತಾರಲ್ಲ, ಭಗವಂತನ ಹೇಗೆ ಕರಿಬೇಕು, ಯಾವ ರೀತಿಯಿಂದ ಸ್ವಯಂ ಶ್ರೀರಾಮಕೃಷ್ಣರು ನೆಲದ ಮೇಲೆ ಮಲಗಿಕೊಂಡು ಎರಡೂ ಕೈಕಾಲುಗಳನ್ನ ಜೋರಾಗಿ, ಚಿಕ್ಕ ಮಕ್ಕಳು ತಾಯಿಗೆ ಬೇಕು ಅಥವಾ ಹಾಲು ಬೇಕು ಅಥವಾ ಇನ್ನೂ ನೋವು ಉಂಟಾಯಿತು, ಇನ್ನೂ ಮಾತು ಬರ್ತಿಲ್ಲ ಅಂತ ಅನ್ಕೋ, ಸಣ್ಣ ಮಗು ಅವಾಗೇನು ಮಾಡ್ತೆ, ಕೈಕಾಲು ಒದರ್ಕೊಂಡು ಜೋರಾಗಿ ಕೂಗಿ ಅಳುತ್ತೆ. ಆ ರೀತಿಯಾಗಿ ಸ್ವಯಂ ಶ್ರೀರಾಮಕೃಷ್ಣ ಮಾಡಿ ತೋರಿಸಿದ್ರಂತೆ, ಜೋರಾಗಿ ಹತ್ತಂತೆ. ನೋಡಿ, ಹೀಗೆ ಭಗವಂತನೇ ಕರಿಬೇಕು, ಸುಮ್ಮನೆ ಕರೆದ್ರೆ ಬರೋದಿಲ್ಲ ಅವನು. ಯಾಕಂದರೆ ಶುದ್ಧತೆ ಉಂಟಾಗಬೇಕು, ಶುದ್ಧತೆಯಲ್ಲಿ ಮಾತ್ರ ವ್ಯಾಕುಲತೆ ಬರೋದು. ಶುದ್ಧತೆ, ಮನಸ್ಸಿನ ಶುದ್ಧತೆ ಉಂಟಾದ ವ್ಯಾಕುಲತೆ ಇತ್ಯಾದಿಗಳೆಲ್ಲ ಉದ್ದೀಪನ ಆಗೋದಿಲ್ಲ. ಅದಕ್ಕೆ ಶ್ರೀರಾಮಕೃಷ್ಣ ಹೇಗೆ ಕರಿಬೇಕು ಭಗವಂತನಂತ ಯಥಾವತ್ತಾಗಿ ಅಲ್ಲೇ ಕೈಕಾಲು ಒದ್ರಕೊಂಡು ಮಗುವಿನಂತೆ, ಮಗು ಹೇಗೆ ಒದ್ರಕೊಂಡು ಕೂಗಾಡ್ತದೋ ಆ ರೀತಿ ಕೂಗಾಡಿ ತೋರಿಸಿಕೊಡ್ತಾರೆ. ಅದರಿಂದ ಅದನ್ನೆಲ್ಲ ಇವರೆಲ್ಲ ಸಾಧನವಾಗಿ ಸ್ವೀಕರಿಸಿ ಆ ರೀತಿಯಾಗಿ ಜೀವನವನ್ನು ಅವರು ನಡೆಸಿಕೊಂಡು ಬಂದರು. ನಮಗೆ ಇನ್ನೊಂದು ಘಟನೆ ನಮ್ಗೆ ನೆನಪು ಬರ್ತದೆ, ಇದೆಲ್ಲ ಓದಿದ್ದೆ, ಎಲ್ಲ ಒಂದು ಕಡೆ ತರ್ತಾ ಇದ್ದೇನೆ. ಸ್ವಾಮಿ ಶಾರದಾ ಅಂದರು, ಹಳೆಯ ಹೆಸರು ಪೂರ್ವಾಶ್ರಮದ ಹೆಸರು ಶರತ್. ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದಾಗ ತನ್ನ ಯೌವನದಲ್ಲಿ ಒಂದು ಶ್ರೀರಾಮಕೃಷ್ಣನ ಒಂದು ಪ್ರಾರ್ಥನೆ ಇರ್ತದೆ, ಒಂದು ಬೇಡಿಕೆ ಇರ್ತದೆ. ಏನು ಹೇಳ್ತಾನೆ, ಶರತ್ ಕೇಳ್ತಾರೆ, ಠಾಕೂರ್, ನಾನು ಎಲ್ಲ ಜೀವಿಗಳಲ್ಲೂ ಭಗವಂತನ ಕಾಣಬೇಕು ಅಂತ ನನ್ನ ಹಂಬಲ ಇದೆ ಅಂತ ಹೇಳ್ತಾರೆ ಅಲ್ವಾ. ಆವಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಅದು ಸಾಧನೆಯ ಅಂತಿಮ ಘಟ್ಟ ಅಂದುಬಿಡ್ತಾರೆ ಅಲ್ವಾ. ಅವನು ಹೇಳ್ತಾನೆ, ನನಗೆಲ್ಲರಲ್ಲೂ ಭಗವಂತನ ಕಾಣಬೇಕು ಅಂತ ನನಗೆ ಆಸೆ ಇದೆ, ಸಾಧನೆ ಆ ರೀತಿಯಾಗಿ ಮಾಡಬೇಕು, ಆ ರೀತಿ ಅನುಗ್ರಹ ಆಗಬೇಕು ನಿಮ್ಮಿಂದ ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿರ್ತಾನೆ ಶರತ್. ಅದಕ್ಕೆ ಠಾಕೂರ್ ಏನು ಹೇಳ್ತಾರೆ, ಅದು ಸಾಧನೆಯ ಕಡೆಯಲ್ಲಾಗುವಂಥದ್ದು ಅಂತ. ಆ ಚರ್ಚೆ ಅಲ್ಲಿಗೆ ನಿಂತು ಹೋಗ್ತದೆ. ಏನಾಯಿತು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹಾಗೆ ಶರತ್ಗೆ ಸ್ವಾಮಿ ಶಾರದಾನಂದರಿಗೆ ಆಯ್ತಾ ಇಲ್ವಾ. ಮುಂದೆ ಸ್ವಾಮಿ ಶಾರದಾನಂದರು ರಾಮಕೃಷ್ಣ ಮಠದ ಜನರಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಣೆ ಇತ್ಯಾದಿಗಳೆಲ್ಲ ಮಾಡ್ತಾಯಿದ್ದಾಗ ಅವರು ಮುಖ್ಯವಾಗಿ ಶ್ರೀಮಾತೆ ಶಾರದಾದೇವಿಯವರು ಕೂಡ ದೇಹವನ್ನು ಬಿಟ್ಟ ಮೇಲೆ, ರಾಜಮಾರ ಸ್ವಾಮಿ ಬ್ರಹ್ಮಾನಂದ ದೇಹ ಬಿಟ್ಟ ಮೇಲೆ, ತದನಂತರ ಶ್ರೀಮಾತೆ ಶಾರದಾದೇವಿ ದೇಹ ಬಿಟ್ಟ ಮೇಲೆ ಆ ಎಲ್ಲ ಮುಖ್ಯವಾಗಿ ಶ್ರೀಮಾತೆ ಶಾರದಾದೇವಿ ಶಿಷ್ಯರು ಯಾರ ತಾಯಿಯಿಂದ ಮಂತ್ರದೀಕ್ಷೆ ಪಡೆದಿದ್ದರೋ ಅವನ್ನ ಭಾಳ ವಿಶೇಷವಾಗಿ ನೋಡ್ಕೊಳ್ತಾ ಇದ್ರು ಶರತ್ ಮಹಾರಾಜು. ಅದಲ್ಲದೆ ಮತ್ತು ಹೊಸದಾಗಿ ಬಂದಂತಹ ಭಕ್ತರನ್ನೆಲ್ಲರೂ ಕೂಡ ಭಾಳ ವಿಶೇಷವಾಗಿ ಪ್ರೇಮದಿಂದ ನೋಡ್ಕೊಳ್ತಾ ಇದ್ರು. ಅದರಲ್ಲಿ ಒಬ್ಬರು ಭಕ್ತರು ಸ್ವಾಮಿ ಶಾರದಾನಂದನ ಕೇಳ್ತಾರೆ, ಮಹಾರಾಜ್, ನೀವು ಇಷ್ಟೊಂದು ಪ್ರೀತಿಸ್ತಾ ಇದ್ದೀರಿ, ನಮ್ಮ ಮನೆಗಳಲ್ಲಿ ತಂದೆ ತಾಯಿ ಕೂಡ ಈ ಮಠದಲ್ಲಿ ಪ್ರೇಮವನ್ನು ಹರಿಸಿಲ್ಲ ನಮಗೆ, ನೀವು ಮಾತ್ರ ನಮ್ಮ ಮೇಲೆ ಇಷ್ಟೊಂದು ಪ್ರೇಮವನ್ನು ಹರಿಸ್ತಾ ಇದ್ದೀರಲ್ಲ, ಇದಕ್ಕೇನು ಕಾರಣ, ಇದ್ರ ಹಿಂದೆ ಏನು, ವಾಟ್ ಈಸ್ ದ ಕಾಸ್, ಇದಕ್ಕೇನು ಕಾರಣ? ಶರತ್ ಮಹಾರಾಜ್ ಸ್ವಲ್ಪ ಆಲೋಚನೆ ಮಾಡಿದ್ರಂತೆ, ಏನೂ ಉತ್ತರ ಕೊಡಲಿಲ್ಲ, ಸುಮ್ಮನಾದರು. ಕೆಲವು ದಿನ ಆದಮೇಲೆ ಅವರು ಬೇಲೂರು ಮಠಕ್ಕೆ ಹೋಗಿದ್ರಂತೆ. ಬೇಲೂರು ಮಠಕ್ಕೆ ಹೋಗಿ ಗರ್ಭ ಮಂದಿರಕ್ಕೆ ಹೋಗಿ ಶ್ರೀರಾಮಕೃಷ್ಣಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಆಮೇಲೆ ಮತ್ತೆ ಅವರು ಹೆಚ್ಚಿನ ಸಮಯ ಉದ್ಬೋಧನೆ ಇರ್ತಾಯಿದ್ರು, ಉದ್ಬೋಧನೆಗೆ ವಾಪಸ್ ಬಂದರು. ಆವಾಗ ಬಂದಾಗ ಆ ಭಕ್ತ ಯಾರು ಪ್ರಶ್ನೆ ಕೇಳಿದ್ರು ಆ ಭಕ್ತ ಇನ್ನೊಮ್ಮೆ ಕಾಣಿಸ್ಕೊಂಡಂತೆ. ನೋಡು, ಅವತ್ತು ನೀನು ಕೇಳಿದೆ ಒಂದು ಪ್ರಶ್ನೆಗೆ ಉತ್ತರ, ಭಕ್ತರನ್ನ ಯಾಕೆ ಇಷ್ಟೊಂದು ಪ್ರೀತಿಸ್ತಾ ಇದ್ದೀರಿ ನೀವು ಅಂತ, ಅವತ್ತು ನಾನು ಉತ್ತರ ಕೊಡೋಕ್ಕಾಗಿಲ್ಲ, ಇವತ್ತು ಉತ್ತರ ಕೊಡ್ತೇನೆ ಬಾ ಅಂತ. ಅವನೇನು ಮಹಾರಾಜ್, ಏನು ಉತ್ತರ? ಇವತ್ತು ನಾನು ಬೇಲೂರು ಮಠಕ್ಕೆ ಹೋಗಿದ್ದೆ, ಶ್ರೀರಾಮಕೃಷ್ಣನಿಗೆ ನಾನು ನಮಸ್ಕಾರ ಮಾಡಿ ಎದ್ದು ನಿಂತ ಮೇಲೆ ಅಲ್ಲಿ ನನಗೆ ಸ್ವಯಂ ಶ್ರೀರಾಮಕೃಷ್ಣ ಎದುರುಗಡೆ ಕಂಡು ಶ್ರೀರಾಮಕೃಷ್ಣ ದರ್ಶನ ಆಯಿತು. ಶ್ರೀರಾಮಕೃಷ್ಣ ಹೇಳಿದ್ರು, ನೋಡು ಶರತ್, ನೀನು ಯಾಕೆ ಇಷ್ಟೋ ಭಕ್ತರನ್ನೆಲ್ಲ ಇಷ್ಟೊಂದು ಪ್ರೀತಿಸ್ತಾ ಇದ್ದೀಯ ಅಂತಂದರೆ, ಎಲ್ಲ ಭಕ್ತರಲ್ಲೂ ನೀನು ನನ್ನನ್ನೇ ಕಾಣುತ್ತಿದ್ದೀಯೇ, ಆದ್ದರಿಂದ ನೀನನ್ನು ಅವ್ರನ್ನೆಲ್ಲರನ್ನೂ ಆ ಮಟ್ಟದಲ್ಲಿ ಪ್ರೀತಿಸುತ್ತಿದ್ದೀಯೇ ಅಂತ ಶ್ರೀರಾಮಕೃಷ್ಣರು ಬಂದು ನನಗೆ ಹೇಳಿದರು. ನನಗೆ ಅವತ್ತು ಗೊತ್ತಾಗಲಿಲ್ಲ ಯಾಕೆ ಅಂತ. ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡು, ಶ್ರೀರಾಮಕೃಷ್ಣ ಹೇಳಿದ್ರು ಎಲ್ಲರಲ್ಲೂ ಅವ್ರನ್ನೇ ಕಾಣ್ತಿರೋದನ್ನ ನಾನು ಪ್ರೀತಿಸ್ತಾ ಇದ್ದೇನೆ. ನೋಡು, ಶರತ್ತು ಯೌವನದಲ್ಲಿ ಶ್ರೀರಾಮಕೃಷ್ಣ ಪ್ರಶ್ನೆ ಮಾಡಿದ್ದ, ಎಲ್ಲ ಜೀವಿಯಲ್ಲೂ ಭಗವಂತನ ಕಾಣಬೇಕು ನಾನು, ನಂದು ಅದೇ ಅಂತ. ಅವಾಗ ಶ್ರೀರಾಮಕೃಷ್ಣ ಅಂತಿಮ ಘಟ್ಟ ಅಂತ ಹೇಳಿದ್ರು. ನೋಡೋದು ಸಾಧು ಸಂಘ ಪರಿಣಾಮ ಹೇಗಾಯಿತು ಅಂದರೆ, ಕಾಲಕ್ರಮದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆ ಹಂತಕ್ಕೆ ಹೋಗಿದ್ರು. ಅಂದರೆ ಇಟ್ಸ್ ಎ ಪ್ರಾಕ್ಟೀಸ್, ಅಂದರೆ ಪ್ರಾಕ್ಟೀಸ್ ಇನ್ವಾಲ್ವ್ಸ್ ಟೈಮ್ ಆಲ್ಸೋ. ಯಾವಾಗ ಸಾಧನೆ ಅಭ್ಯಾಸ ಅಂದ ತಕ್ಷಣ ಒಂದು ಇಂಜಿನಿಯರ್ ಆಗಬೇಕಂದ್ರೆ ಎಷ್ಟು ವರ್ಷ ಬೇಕು? 21 ವರ್ಷ ಬೇಕು. 4ನೇ ವಯಸ್ಸಿಗೆ ನರ್ಸರಿಗೆ ಸೇರಿದರೆ, ಈಗಿನ ಎಜುಕೇಷನ್ ಪಾಲಿಸಿ ಪ್ರಕಾರ LKG ಅಡ್ಮಿಷನ್ ಆಗಬೇಕಂದ್ರೆ ಮಿನಿಮಮ್ 4 ಇಯರ್ಸ್ ಆಗಿರ್ಬೇಕು, ಅದಕ್ಕೆ ಮುಂಚೆ ತೊಗೊಳ್ಳೋದಿಲ್ಲ. 6ನೇ ವಯಸ್ಸಿಗೆ
UKG ಪಾಸಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್, 6ರ ಮೇಲೆ ಬಂದವ್ರಿಗೆ LKG UKG ಆಗಿರಲಿಲ್ಲ ಅಂತ ಇಟ್ಕೊಳ್ಳಿ, ವಯಸ್ಸು 6 ಆಗಿದೆ, ನೇರವಾಗಿ ಅವ್ರನ್ನ 1ನೇ ಕ್ಲಾಸಿಗೆ ಸೇರಿಸ್ಕೊಳ್ತಾರೆ. ಆದ್ದರಿಂದ ಹಾಗೆ ಮಾಡ್ತಾ ಬಂದರೆ ನಾವು 21 ವಯಸ್ಸಾದಮೇಲೆ ಒಂದು ಡಿಗ್ರಿ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಮೆಡಿಕಲ್ ಇನ್ನು ಸ್ವಲ್ಪ 1 ವರ್ಷ ಹೌಸ್ ಸರ್ಜನ್ಸಿ 1 ವರ್ಷ ಜಾಸ್ತಿ ಆಗ್ತದೆ. ಯಾವುದೇ BSc BA BCom ಏನೇನು ಇಂಜಿನಿಯರ್ ಮಾಡಬೇಕು ಅಂತಂದು 21 ಆಗ್ತದೆ. ಹಾಗೆ ಸಾಧು ಸಂಘ ಮಾಡೋಕ್ಕೂ ಕೂಡ ಒಂದು ಸಾಧನೆಯಾಗಿ ಅದನ್ನು ಇಚ್ಛೆ ಪಟ್ಟು ಯಾವಾಗ ಅವಕಾಶ ಆಗುತ್ತೋ ಅವರೊಂದಿಗೆ ಇರಲಿಕ್ಕೆ ಹೋಗಬೇಕು. ಏನು ನೋಡಿ ಕಲಿತೀವೋ ಅದನ್ನು ನಿತ್ಯ ಜೀವನಕ್ಕೆ ಅಳವಡಿಸ್ಬೇಕು, ಒಂದಷ್ಟು ಕಾಯಬೇಕು, ಆಮೇಲೆ ಅದರ ಪರಿಣಾಮ ಅನುಭವಕ್ಕೆ ಬರ್ತದೆ. ಸೊ ಪ್ರಾಕ್ಟೀಸ್ ಇನ್ವಾಲ್ವ್ಸ್ ಟೈಮ್. ಇಟ್ಸ್ ಆಲ್ಸೋ ವೆರಿ ಮೇಜರ್ ಫ್ಯಾಕ್ಟರ್. ಯೋಗ ಸೂತ್ರದಲ್ಲಿ ರಾಜಯೋಗದಲ್ಲೂ ಕೂಡ ಪತಂಜಲಿ ಮಹರ್ಷಿ ನೈರಂತರ್ಯ ಅಭ್ಯಾಸವನ್ನು ತಪಸ್ಸನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ಯೋಗ ಸೂತ್ರಗಳು ಕೂಡ ಹೇಳ್ತವೆ, ರಾಜಯೋಗದ ಯೋಗ ಸೂತ್ರಗಳು. ಅದರಿಂದ ಇದು ಎಲ್ಲದರ ಕಡೆ ಗಮನ ಇಟ್ಕೊಂಡು ಇದು ಸಾಧು ಸಂಘದ ಬಗ್ಗೆ ನಮ್ಮಲ್ಲಿ ಅಭ್ಯಾಸವನ್ನು ಮಾಡ್ಕೋಬೇಕು. ಈಗ ಬರ್ತಾ ಆಮೇಲೆ ಸ್ವಯಂ ಯಾರು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಭಾಗವತಲ್ಲಿ ಕೂಡ ನಾನು ಸಾಕಷ್ಟು ಉಲ್ಲೇಖ ಮಾಡಿದ್ದೇನೆ. ಉದ್ಧವನಿಗೆ ಹೇಳ್ತಾನೆ, ನೋಡಪ್ಪ ನಿನಗೆ ಭಗವಂತನನ್ನು ಪ್ರೀತಿಸೋದು ಹೇಗೆ ಹೇಳೋಕ್ಕಾಗತ್ತಾ? ನಮಗೆ ಲೌಕಿಕವಾದ ಪ್ರೀತಿ ಎಲ್ಲ ಗೊತ್ತ, ವಸ್ತು ಪ್ರೀತಿ ಆಗಿರ್ಬೋದು, ಮೊಬೈಲ್ ಮೇಲೆ ಪ್ರೀತಿ ಆಗಿರ್ಬೋದು, ಪತಿ ಪತ್ನಿ, ತಂದೆ ತಾಯಿ, ಪುತ್ರರು, ನೆಂಟರಿಷ್ಟರು, ಸ್ನೇಹಿತರು, ಇದು ಸಹಜ. ಅಂದರೆ ಇದು ಇಂಗ್ರೀಡಿಯೆಂಟ್ ಜೀನ್ನಲ್ಲೇ ಇದೆ, ನಮ್ಮ DNA ಜೀನ್ನಲ್ಲೇ ಇದೆ ಅದು. ಅದೇ ಈ ಭಗವಂತನ ಪ್ರೇಮ, ಆತ್ಮ ಸಾಕ್ಷಾತ್ಕಾರ, ಆತ್ಮ ಪ್ರೇಮ, ಆತ್ಮ ಅಂದರೆ ನಾನು ಒಳಗಂತ ಈ ಜೀವಾತ್ಮ ಚೈತನ್ಯ, ಪ್ಯೂರ್ ಕಾನ್ಷಿಯಸ್ನೆಸ್, ಇದ್ರ ಮೇಲೆ ಹೆಂಗೆ ಹರಿಸೋದು ಅದು ಹೇಳಲಿಕ್ಕಾಗ್ತದೆ. ಶಾಸ್ತ್ರ ಹೇಳಿದೆ ಹೀಗೆ ಹೀಗೆ ಅಂತ. ಆದರೆ ಅದನ್ನು ಕಾಣೋದು ಹೇಗೆ? ಸಾಧು ಸಂಘದಿಂದ ಮಾತ್ರ. ನಾರದನೂ ಕೂಡ, ಮಹರ್ಷಿ ನಾರದರಿಗೂ ಕೂಡ ಉಂಟಾದದ್ದೇ ಸಾಧು ಸಂಘದಿಂದ. ಅದು ಘಟನೆ ಅದು ಇದೆ, ಅದು ಉಲ್ಲೇಖ ಇದೆ, ಭಾಗವತಲ್ಲೇ ಬರ್ತದೆ. ಹೇಗೆ ಅವನಿಗೆ ಉದ್ದೇಪನೆ ಉಂಟಾಯಿತು. ಅವನು ಈ ಚಾತುರ್ಮಾಸಿ ಇತ್ಯಾದಿಗಳಲ್ಲಿ ತಾಯಿಯೊಂದಿಗೆ ಅಲ್ಲಿ ಬಂದಂಥ ಸಾಧುಗಳು ಸಾಧನೆಗೆ ಚಾತುರ್ಮಾಸಿ ಇತ್ಯಾದಿ ಹೊಂದಿದ್ದಾಗ ಅವನು ಚಿಕ್ಕ ಬಾಲಕ ಸಣ್ಣ ಸಣ್ಣ ಕೈಂಕರ್ಯಗಳನ್ನು ಮಾಡಿಕೊಂಡು ಅವರು ಒಮ್ಮೆ ಅವನಿಗೆ ಒಂದು ಅವರ ಇತ್ತಂಥ ಉಳಿದಂಥ ಭಿಕ್ಷೆ ಅವರು ಸ್ವೀಕಾರ ಮಾಡಿ ಪ್ರಸಾದ ಅಂತೀವಲ್ಲ, ಆ ಥರ ಒಂದು ಉಣಬಡಿಸಿದಾಗ ನಾರದನಲ್ಲಿ ಅದು ಭಗವಂತನ ಪ್ರೇಮ ಉದ್ದೀಪನ ಉಂಟಾಗಿ ತದನಂತರ ಸಾಧನೆಗಿಳಿದು ಆ ಸಾಧನೆಯಿಂದ ಆ ಪ್ರೇಮ ಆ ಜನ್ಮಕ್ಕಷ್ಟು ಮುಗಿದು ಮತ್ತೆ ಪುನರ್ಜನ್ಮ ಬ್ರಹ್ಮನ ಮಾಂಸ ಪುತ್ರ ಆಗಿ ಹುಟ್ಟಿದ್ದು ಮುಂದಿನ ಜನ್ಮದಲ್ಲಿ ಸಾಧನೆ ಆದ ನಂತರ. ಅದು ಎಲ್ಲಿಂದ ಶುರುವಾಯಿತು? ಮೊದಲು ಬಾಲ್ಯದಲ್ಲಿದ್ದಾಗ ಸಾಧು ಸೇವೆ ಮಾಡಿ ಸಂಘ, ನಂತರ ಸಾಧು ಸೇವೆ, ನಂತರ ಅವರ ಆಶೀರ್ವಾದ ಕೊಟ್ಟಂಥ ಒಂದು ಪ್ರಸಾದ, ಇದರಿಂದ ಉದ್ದೀಪನ. ಇದನ್ನು ಉಲ್ಲೇಖ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಭಾಗವತಲ್ಲಿ ಹೇಳ್ತಾನೆ, ನೋಡಪ್ಪ ನೀನು ನಿಜವಾಗ್ಲೂ ಈ ಪ್ರೇಮ ಏನೋ ಒಂದು ಅನುಭವ ಆಗಬೇಕು ಅಂದರೆ ನೀವು ಒಂದು ಸೀಕ್ರೆಟ್ ಹೇಳ್ಬಿಡ್ತೀನಿ ನೋಡಿ. ಇವತ್ತು ಭಾಳ ಮುಖ್ಯವಾದಿದ್ದು ಸಾಧು ಸಂಘ. ಅಂದರೆ ಸನ್ಯಾಸಿಗಳೆಲ್ಲರೂ ಸಾಧುಗಳು ಅಂತ ಅಲ್ಲಿ ಲೆಕ್ಕ ಇಲ್ಲ. ಅದು ನಿಮಗೆ ಜಗತ್ತಿಗೆ ಎಲ್ಲರೂ ಅನುಭವ ಬಂದಿದೆ. ಒಂದು ಸಾವಿರಾರು ಜನ ಸೇರ್ತಾ ಇದ್ದಾರೆ ಅಂತಂದರೆ ಅವ್ರು ಭಾಳ ದೊಡ್ಡ ಸಾಧುಗಳು ಆಗಿರ್ಬೋದು, ಆಗದೇನೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಎಲ್ಲಿ ಯಾರ ಸಮೀಪಕ್ಕೆ ನಮಗೆ ತುಂಬ ವಿಚಾರ ಏನಾಗುತ್ತೆ, ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೂ ಕೂಡ ಸಾಕಷ್ಟು ಜನ ಗುರುಗಳಿದ್ದಾರೆ. ಅವ್ರನ್ನೇ ನಾವು ಸಾಧುಗಳು ಅಂತ ಕಲ್ಪಿಸ್ಕೊಳ್ಳೇಬೋದು ವೈಯಕ್ತಿಕ. ನಾವು ಯಾವ ವಿಚಾರವಾಗಿ ಹೇಳ್ತೇವೆ? ಆತ್ಮ ಸಾಕ್ಷಾತ್ಕಾರಕ್ಕೆ ಭಗವಂತನ ಸಾಕ್ಷಾತ್ಕಾರ. ವಿ ಆರ್ ನಾಟ್ ಡೀಲಿಂಗ್ ಎನಿಥಿಂಗ್ ವರ್ಡ್ಲಿ ಇನ್ ದ ಸೆನ್ಸ್ ಭಗವಂತ ಬೇಕು ಅಂದರೆ ಸಾಧು ಸಂಘ ಹೇಗೆ ಮಾಡಬೇಕು ಎಂಬ ವಿಚಾರದಲ್ಲಿ ನಮ್ಮ ಗಮನ. ಅದರಿಂದ ಯಾರ ಬಳಿಗೆ ಹೋದಾಗ ನಮ್ಮ ಭಗವಂತನ ಉದ್ದೀಪನ ಉಂಟಾಗುತ್ತೋ ಆತ ಸಾಧು ಅಂತ ನಮ್ಮ ಶಾಸ್ತ್ರಗಳಾಗಲಿ ಹಿರಿಯ ಸಾಧುಗಳಾಗಲಿ ಶ್ರೀರಾಮಕೃಷ್ಣರಾಗಲಿ ಉಲ್ಲೇಖ ಮಾಡಿರೋದು. ಅದರಿಂದ ಶ್ರೀಕೃಷ್ಣ ಅಲ್ಲಿ ಹೇಳ್ತಾನೆ ಉದ್ಧವನಿಗೆ, ನೋಡಪ್ಪ ನಿನಗೆ ಪ್ರೇಮ ಭಗವಂತನ ಪ್ರೇಮ ಏನು ತಿಳಿಬೇಕು, ಉಂಟಾಗಬೇಕು ಅಂತ ಸಾಧು ಸಂಘದಿಂದ ಮಾತ್ರ ಸಿಗುವುದು. ಯಾಕಂದರೆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಶಾಸ್ತ್ರದ ಅನುಭೂತಿಯನ್ನು ಪಡೆದಂಥ ವ್ಯಕ್ತಿಗೆ ಸಂಪರ್ಕಕ್ಕೆ ಹೋದಾಗ ನಮ್ಮಲ್ಲೂ ಕೂಡ ಆ ಬೆಂಕಿ ಹತ್ತುಕೊಳ್ಳುತ್ತೆ. ಅದೇ ಕ್ರಮ. ಆದ್ದರಿಂದ ಆ ದೃಷ್ಟಿಯಲ್ಲೂ ಕೂಡ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಕೂಡ ಅದನ್ನು ಉಲ್ಲೇಖ ಮಾಡ್ತಾನೆ. ಅದಕ್ಕೆ ನೋಡಿ, ಈಗ ಕೆಲವು ಘಟನೆಗಳನ್ನು ಉದ್ಧರಿಸಬೇಕು ಅಂತಂದರೆ, ಸ್ವಾಮಿ ಅಶೇಷಾಂದ್ರ ಬಗ್ಗೆ ಗೊತ್ತಿರ್ತದೆ. ಸ್ವಾಮಿ ಅಶೇಷಾಂದ್ರು ಶ್ರೀಮಾತೆ ಶಾರದಾ ದೇವಿಯರ ಅವರಿಂದ ಮಂತ್ರದೀಕ್ಷೆಯನ್ನು ಪಡೆದಂಥವರು. ಅವರು ಇಂಡಿಯಾನಲ್ಲಿದ್ದರು. ಸ್ವಾಮಿ ಶಾರದಾನಂದರಿಗೆ ಒಂದು 5-6 ವರ್ಷ
ಸೇವಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ರು ಸೆಕ್ರೆಟರಿಯಾಗಿ. ತದನಂತರ ಅವರು ಅಮೇರಿಕಾ ಕಳಿಸಿದ್ರು. ಅವರು ಇರೋವರೆಗೂ ಪೋರ್ಟ್ಲ್ಯಾಂಡ್ USA ಅಮೇರಿಕಲ್ಲಿ ಪೋರ್ಟ್ಲ್ಯಾಂಡಲ್ಲಿ ಆಶ್ರಮದಲ್ಲಿ ನಮ್ಮ ರಾಮಕೃಷ್ಣ ಮಿಷನಲ್ಲಿ ಇದ್ದರು. ಆಮೇಲೆ ಅವರು ಒಮ್ಮೆ ಅಮೇರಿಕಾಗೆ ಹೋದರೆ ಮತ್ತೆ ಭಾರತಕ್ಕೆ ಬರಲೇ ಇಲ್ಲ. ಅವರು ದೇಹವನ್ನು ಕೂಡ ಪೋರ್ಟ್ಲ್ಯಾಂಡ್ ಆಶ್ರಮದಲ್ಲೇ ದೇಹವನ್ನು ಬಿಟ್ಟರು. ಅದಕ್ಕೆ ಅವರು ಅವರ ಆಶ್ರಮದಲ್ಲಿದ್ದಾಗ ಒಬ್ಬರು ಪತಿ ಪತ್ನಿಯರು ಭಕ್ತರು, ಅವರು ಆಶ್ರಮದ ಭಕ್ತರು ಪತಿ ಪತ್ನಿಯರು ಬಂದು, ಸ್ವಾಮೀಜಿ ನಾವು ಒಂಚೂರು ಹೊರಗೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬೇಕು, ಒಂದು ಔಟಿಂಗ್, ದಯವಿಟ್ಟು ಬನ್ನಿ ಸ್ವಾಮೀಜಿ ಅಂಥೇಳಿ ಅವ್ರನ್ನ ಮತ್ತು ಆಶ್ರಮದಲ್ಲಿದ್ದ ಮಿಕ್ಕಿದ್ದ ಇನ್ಮೇಟ್ಸು ಇವ್ರನ್ನೆಲ್ಲ ಕರ್ಕೊಂಡು ಒಂದು ಕಡೆ ಹೋದರು. ಎಲ್ಲಿಗೆ ಹೋಗಬೇಕು ಆಮೇಲೆ ನೋಡಿದ್ರೆ ಗೊತ್ತಾಯಿತು. ಹೋದ್ಮೇಲೆ ಈ ಭಕ್ತರು ಪತಿ ಪತ್ನಿಯರ ಹತ್ರ ಒಂದು ಪ್ರೈವೇಟ್ ಪ್ಲೇನ್ ಇತ್ತು, ಏರೋಪ್ಲೇನ್, ಪ್ರೈವೇಟ್ ಜೆಟ್. ಅದನ್ನು ಎಲ್ಲರಿಗೂ ಒಂದು ಡ್ರೈವ್ ಕೊಡ್ಸೋಣ, ಎಲ್ಲರೂ ಎಲ್ಲ ಖುಷಿಯಲ್ಲಿ ಒಂದು ಪ್ರೈವೇಟ್ ಪ್ಲೇನಲ್ಲಿ ಒಂದು ಸಲ ಮೇಲ್ಗಡೆ ಹೋಗಿ ಹಾರ್ಕೊಂಬಂದು ಬರೋದು ಅಂತಂದರೆ, ಅದಕ್ಕೆ ಕರ್ಕೊಂಡೋಗಿ ಎಲ್ಲರನ್ನೂ ಬೇರೆ ಬೇರೆ ಇನ್ಮೇಟ್ಸ್ ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಕೂತ್ಕೊಂಡ್ರು, ಎಲ್ಲ ಒಂದೊಂದು ರೌಂಡ್ ಆದರು ಬೈ ಟರ್ನ್ಸು. ಅದು ಎಷ್ಟು ಸೀಟರ್ ಇತ್ತು, ಒಬ್ಬರು ಟರ್ನ್ಸಲ್ಲಿ ಎಷ್ಟು ಜನ ಇದ್ದರು, ಹೋಗಿ ಬಂದು ಎಲ್ಲ ಆಯಿತು. ಆಮೇಲೆ ಅಶೇಷ ಅಂದ್ರಿಗೆ ಹೇಳ್ತಾರೆ, ಸ್ವಾಮೀಜಿ ಬನ್ನಿ ಕೂತ್ಕೊಳ್ಳಿ, ನಿಮಗೂ ಒಂದು ರೌಂಡು ನಾವು ಪ್ಲೇನಲ್ಲಿ ಹತ್ತು ಕರ್ಕೊಂಡು ಹೋಗ್ತೀವಿ ಪ್ರೈವೇಟ್ ಜೆಟ್ಟಲ್ಲಿ ಅಂತ. ಏನು ಪ್ರಾರ್ಥನೆ ಮಾಡಿದ್ರು, ಬೇಡ್ಕೊಂಡ್ರು, ಏನು ಮಾಡಿದ್ರು, ಇಲ್ಲ ಭಯ ಇಲ್ಲ. ಅವ್ರು ಅಂದ್ಕೊಂಡ್ರು ಸ್ವಾಮೀಜಿ ಏನೇ ಕರೆದ್ರು ಬರ್ತಾಯಿಲ್ಲ, ಒಪ್ತಾ ಇಲ್ಲ ನಾನು ಬರಲ್ಲ. ಅವ್ರು ಅಂದ್ಕೊಂಡ್ರು ಸ್ವಾಮೀಜಿಗೆ ಹೆದರಿಕೆ ಆಗಿರಬೇಕು ಮೇಲೆ ಹತ್ತಕ್ಕೆ. ಇಂಡಿಯಾಯಿಂದನೇ ಅಲ್ಲಿ ಪ್ಲೇನಲ್ಲಿ ಹೋಗಿದ್ದಾರಪ್ಪ ಅಮೇರಿಕಾ, ಇವರೇನು ಅಂದ್ಕೊಂಡ್ರು ಯಾಕೆ ಹೆದರ್ಕೊಂಡ್ರು ಅಂತ. ನೀವು ಹೆದರ್ಕೊಂಡಿರ್ಬೇಕು ಅಂತ ಹೇಳಿಲ್ಲ, ಸ್ವಾಮೀಜಿ ಏನಾಗಲ್ಲ ಬನ್ನಿ ಸ್ವಾಮೀಜಿ ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿದ್ರು, ಬೇಡಿದ್ರು, ಆಮೇಲೆ ಹೆದರಬೇಕು ಅಂತೇಳಿ ಕೌನ್ಸಿಲಿಂಗ್ ಮಾಡೋಕ್ಕೆ ಹೋದ್ರು. ಏನು ಮಾಡಿದ್ರು ಆಶೀಷ ಅಂದರು, ಒಪ್ಪಲೇ ಇಲ್ಲ, ಅವ್ರು ಹತ್ತಲೇ ಇಲ್ಲ ಪ್ಲೇನ್. ಬೇರೆಯವರೆಲ್ಲರೂ ಹೋಗಿ ಬಂದರು, ಅವ್ರು ಮಾತ್ರ ಪ್ಲೇನ್ ಹತ್ತಲೇ ಇಲ್ಲ. ಅವ್ರಿಗೆ ಭಕ್ತಿ ಸ್ವಲ್ಪ ನಿರಾಶೆ ಆಯಿತು. ಸ್ವಾಮೀಜಿ ಮುಖ್ಯ, ಹೋಲಿ ಮದರ್ ಡಿಸೈಪಲ್, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂತಿತ್ತು. ಬೇರೆಯವ್ರದ್ದಾಯಿತು, ಸ್ವಾಮೀಜಿ ಬರಲಿಲ್ವಲ್ಲ ಅಂತ ಬೇಜಾರಿತ್ತು. ಮಹಾರಾಜ್ ಯಾಕೆ ನೀವು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸ್ತಾ ಇಲ್ಲ? ಅದಕ್ಕೆ ಅಶೇಷ ಅಂದರು, ಏನು ಹೇಳಿದ್ರು ಅಂದರೆ, ನೋಡು ನಂದೊಂದು ಪದ್ಧತಿ ಇದೆ, ಆಶ್ರಮದಿಂದ ಹೊರಗಡೆ ಹೋಗಬೇಕಾದ್ರೆ ನಾನು ಆಶ್ರಮದಿಂದ ಹೊರಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಪೂಜಾ ಮಂದಿರಕ್ಕೆ ಹೋಗಿ, ಶ್ರೈನ್ ಪೂಜಾ ಮಂದಿರಕ್ಕೆ ಹೋಗಿ ಅಲ್ಲಿ ಶ್ರೀರಾಮಕೃಷ್ಣ, ಶ್ರೀಮಾತಾ ಶಾರದಾ, ಸ್ವಾಮಿ ವಿವೇಕಾನಂದರಿಗೆ ನಾನು ರಿಪೋರ್ಟ್ ಮಾಡ್ತೀನಿ, ನೋಡಿ ಈ ಥರ ಇಬ್ಬರು ಭಕ್ತರು ಬಂದಿದ್ದಾರೆ, ಇವ್ರ ಜೊತೆ ಹೊರಗೆ ಹೋಗ್ತಾ ಇದ್ದೀನಿ, ಒಂದಷ್ಟು ಆದಮೇಲೆ ವಾಪಸ್ಸು ಆಶ್ರಮಕ್ಕೆ ಬರ್ತೇನೆ ಅಂತ ರಿಪೋರ್ಟ್ ಕೊಟ್ಟು ಹೋಗ್ತೇನೆ. ನೀವು ಮುಂಚೆ ಹೇಳಿರಲಿಲ್ಲ ನನಗೆ, ಏನೋ ಪ್ಲೇನಲ್ಲಿ ಹೋಗ್ತೀರಿ ಅಂತ. ನಾನು ಔಟಿಂಗ್ ಹೋಗ್ಬಿಟ್ಟು ಬರ್ತೀನಿ ಅಂತ. ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾನು ಶ್ರೀರಾಮಕೃಷ್ಣಗೆ ಹೇಳಿರಲಿಲ್ಲ, ಏನು ಹೇಳಿರಲಿಲ್ಲ, ಪ್ಲೇನಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿರಲಿಲ್ಲ. ಆದ್ದರಿಂದ ನಾನು ಅವ್ನಿಗೆ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಮಾಡಲ್ಲ. ನೋಡಿ, ನಮಗನ್ಸುತ್ತೆ ಎಷ್ಟರ ಮಟ್ಟಿಗೆ ಇದೆಲ್ಲ ವೆರಿ ಸ್ಮಾಲರ್ ಥಿಂಗ್ಸ್ ಆಫ್ ಲೈಫ್. ಅದಕ್ಕೆ ನಮ್ಮ 2ನೇ ಅಧ್ಯಾಯದಲ್ಲಿ ಅರ್ಜುನ ಸ್ಥಿತಪ್ರಜ್ಞನ ವಿಚಾರ ಬಂದಾಗ, ಸ್ಥಿತಪ್ರಜ್ಞಸ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತತೆ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಕೇಳ್ತಾನಲ್ಲ, ಅವನು ಯಾವ ರೀತಿ ನಡೀತಾನೆ, ಯಾವ ರೀತಿ ಕೂರ್ತಾನೆ, ಯಾವ ರೀತಿ ಮಾತಾಡ್ತಾನೆ. ಸ್ಥಿತಪ್ರಜ್ಞ ಅಂತ ನಾವು ಏನು ಹೇಳ್ತೀವೋ, ನಮಗೆ ನಿತ್ಯ ಜೀವನದಲ್ಲಿ ಅವ್ರು ಹೇಗಿರ್ತಾರೆ ಅಂತ ಅಲ್ವಾ. ಈಗ ಆತ್ಮಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಅಂತ ಹೇಳೋ ಸಲೀಸು. ನಿತ್ಯ ಜೀವನದಲ್ಲಿ ಅವರು ಕಷ್ಟಪಡಲ್ವಾ? ನಿತ್ಯ ಜೀವನದಲ್ಲಿ ಅವರು ಅನಾರೋಗ್ಯ ಬರೋದಿಲ್ವಾ? ನಿತ್ಯ ಜೀವನದಲ್ಲಿ ಅವ್ರಿಗೆ ಸ್ಟ್ರೆಸ್ ಆಗೋದಿಲ್ವಾ? ನಿತ್ಯ ಜೀವನದಲ್ಲಿ ಅವರು ಡಾಕ್ಟರ್ ಹತ್ರ ಹೋಗೋದೇ ಇಲ್ವಾ? ಅವ್ರ ಆಸ್ಪತ್ರೆಗೆ ಹೋಗೋದೇ ಇಲ್ವಾ? ಅವರು ದೇಹವನ್ನು ಹೊತ್ತಿದ ಮೇಲೆ ಅವ್ರು ಯಾವಾಗಲೂ ಅತೀಂದ್ರಿಯವಾ? ಇಲ್ಲ, ಲೋಕಕ್ಕೆ ಸಂಬಂಧಪಟ್ಟಂತೆ ಇರ್ತಾರೆ. ಆದರೆ ಅವರ ಆಲೋಚನೆ, ಆ್ಯಟಿಟ್ಯೂಡ್, ನಡವಳಿಕೆಯಲ್ಲಿ ಭಿನ್ನವಾಗಿರ್ತಾರೆ. ಇದು ಬಹಳ ಸಾಧಾರಣವಾದ ಒಂದು ಅಂಶ. ಆದರೆ ಯಾವುದು ಈ ಘಟನೆ ಏರೋಪ್ಲೇನ್, ಅದು ಅವ್ರು ನೋಡಿ ನಿಷ್ಠೆ ಆಗಿದೆ. ಶ್ರೀರಾಮಕೃಷ್ಣಗೆ ನಾನು ಹೋಗೋತ್ತಿಗೆ ಹೇಳಲಿಲ್ಲ, ಅದರಿಂದ ಹತ್ತಲ್ಲ. ಒಬ್ಬರು ಹಿರಿಯ ಸಾಧುಗಳು ಈ ವಿಚಾರ ಬಂತು. ಏನು ವಿಚಾರ ಬಂತು ಅಂದರೆ, ಭಗವಂತನೊಂದಿಗೆ ಸಂಬಂಧವನ್ನು ಬೆಳೆಸೋದು ಹೇಗೆ ಅಲ್ವಾ? ಯಾಕಂದರೆ ಶ್ರೀರಾಮಕೃಷ್ಣರು ಅದನ್ನು ಕೂಡ ಹೇಳ್ತಾರೆ, ಭಗವಂತನಿಗೆ ನಿರ್ದಿಷ್ಟವಾದ ಒಂದು ಸಂಬಂಧ ಇಟ್ಕೋಬೇಕು. ಸಂಬಂಧ ಇದ್ದಾಗ ಸಂಬಂಧ ಬೆಳೀತಾ ಹೋಗ್ತದೆ ದಿನದಿಂದ ದಿನಕ್ಕೆ ಅಂತ. ಈಗ ತಂದೆ ಅವರು ನನ್ನ ತಾಯಿ ಅಂತ ಒಂದು ಸಂಬಂಧ ಇದ್ದಾಗ, ಆ ತಾಯಿ ಮೇಲೆ ಪ್ರೀತಿ ಉದ್ಭವ ಆಗೋದು ಯಾವಾಗ ಅಂದರೆ, ವೆನ್ ಇಟ್ ಗೋಸ್ ಆನ್ ಡೇಸ್ ಎವಾಲ್ವ್, ಸಂಬಂಧ ಗಟ್ಟಿ ಆಗ್ತಾ ಹೋಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡು, ಯಾವಾಗಲೇ ಆಗಲಿ ಆಶ್ರಮದಿಂದ ಏನೇ ಕೆಲಸ ಮಾಡ್ಬೇಕಾದ್ರೆ ಎಲ್ಲವನ್ನೂ ಮತ್ತೆ 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 ಒಂದು ಸಾಧ್ಯವಾದರೆ ಶ್ರೈನ್ಗೆ ಹೋಗಿ
ಈಗ ಆಶ್ರಮ ದೊಡ್ಡದಿತ್ತು, ಶ್ರೈನಲ್ಲಿದೆ. ಮಾನಸಿಕವಾಗಿ ಒಂದು ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮಾನಸಿಕವಾಗಿ ಅವ್ನಿಗೆ ಹೇಳೋದು, ಹೊರಗೆ ಹೋಗೋಕ್ಕಿಂತ ಮುಂಚೆ ಉಪನ್ಯಾಸ ಇತ್ಯಾದಿ ಹೊರಗೆ ಹೋಗ್ತಾರೆ ಶ್ರೀರಾಮಕೃಷ್ಣಗೆ ಹೇಳೋಗೋದು, ಬಂದಮೇಲೆ ಮತ್ತೆ ಶ್ರೀರಾಮಕೃಷ್ಣ ಹೇಳೋದು. ಮನೆಗಳಲ್ಲೂ ಕೂಡ ಅವ್ರು ಹೇಳ್ತಾಯಿದ್ರು ಭಕ್ತರಿಗೆ, ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಿಮ್ಮ ಶ್ರೈನ್ ಕೋಣೆಗೆ ಹೋಗಿ ಇವತ್ತು ಇಂಥ ಕಡೆ ಹೋಗ್ತಾಯಿನಿ ಅಂತ ಹೇಳಿ ಬಂದಮೇಲೆ ಮತ್ತೆ ಅದನ್ನು ವರದಿ ಒಪ್ಪಿಸಿ ಮತ್ತೆ ಈ ರೀತಿಯಾಗಿ ಅವನೊಂದಿಗೆ ಒಂದು ಅಸೋಸಿಯೇಷನ್ ಮಾಡ್ತಾ 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 ಸಂಬಂಧ ವೃದ್ಧಿ ಆಗ್ತದೆ. ಅದನ್ನ ಈಗ ಅಶೇಷಾಂದ್ರ ಘಟನೆಯಲ್ಲಿ ಒಂದು ಸತ್ಯನಿಷ್ಠೆ, ಇನ್ನೊಂದು ಸಂಬಂಧದ ಪರಿಕಲ್ಪನೆ, ಇದು ಅವರ ಜೀವನದಲ್ಲೇ ಕಾಣುವಂಥದ್ದು. ಇನ್ನೊಂದು ಘಟನೆ ಹೇಳೋದಾದರೆ ಸ್ವಾಮಿ ಶಾರದೆ ಶಾಂಜಿ, ಇವರು ಕೂಡ ಸ್ವಾಮಿ ಶಾರದೆ ಶಾಂಜಿ ಹೋಲಿ ಮದರ್ ಡಿಸೈಪಲ್. ಇವರು ತಮ್ಮ ಕಡೆಯ ದಿನಗಳನ್ನು ನಮ್ಮ ಬೃಂದಾವನ ರಾಮಕೃಷ್ಣ ಮಿಷನ್ನಲ್ಲಿ ಕಳೆದರು. ಅವರು ಒಬ್ಬ ಭಕ್ತರು ಅವ್ರನ್ನ ಕಾಣಲಿಕ್ಕೆ ಹೋಗಿದ್ದರು. ಆಗ ಅಲ್ಲಿದ್ದಂಥ ಒಬ್ಬರು ಸ್ವಾಮಿಗಳು ಅವ್ರಿಗೊಂದು ಶ್ರೀಮಾತೆಯವ್ರ ಪುಸ್ತಕವನ್ನು ಗಿಫ್ಟ್ ಮಾಡಬೇಕಾಗಿತ್ತು, ಶ್ರೀ ಮಾಯರ್ ಕಥಾ. ಅದನ್ನು ಬೆಂಗಾಲಿ ಪುಸ್ತಕವನ್ನು ಆ ಥರ ಈ ಥರ ಕೆಲವರಿಗೆಲ್ಲ ಈ ಸ್ವಾಮಿಗಳ ಕೈಯಲ್ಲಿ ಕೊಡಿಸ್ತಾ ಇದ್ದದ್ದು ಒಂದು ಪದ್ಧತಿ. ಆದ್ದರಿಂದ ಇವರೇನು ಮಾಡಿದ್ರು, ಈ ಪುಸ್ತಕವನ್ನು ಆ ಭಕ್ತರಿಗೆ ಕೊಡಬೇಕಾದ್ರೆ ಅಲ್ಲಿ ಮಹಾರಾಜ್ ಕಡೆಯಿಂದ ಒಂದು ಸಿಗ್ನೇಚರ್ ಮಾಡಿಸಿ ಕೊಡಿಸ್ತಾಯಿದ್ರು. ಈ ಸಲ ಸಿಗ್ನೇಚರ್ ಮಾಡಿ ಕೊಡಿಸ್ತಾ ಇದ್ದಾಗ ಏನಾಯಿತು, ಅಲ್ಲೊಂದು ಸೆಂಟೆನ್ಸ್, ದಿಸ್ ಬುಕ್ ಈಸ್ ಪ್ರೆಸೆಂಟೆಡ್ ಟು, ಆ ಭಕ್ತನ ಹೆಸರು ಹಾಕಿ ದಿಸ್ ಬುಕ್ ಈಸ್ ಪ್ರೆಸೆಂಟೆಡ್ ಟು ಸೋ ಆ್ಯಂಡ್ ಸೋ, ಆಮೇಲೆ ಸ್ವಾಮಿ ಶಾರದಾಶ ಅಂತ ಸೈನ್ ಮಾಡಿದ್ರು. ಇದು ಯಾವಾಗ ಈ ಮೇಲ್ಗಡೆ ಈ ಸೆಂಟೆನ್ಸ್ ಬರೆದಿರೋ, ಸೈನ್ ಮಾತ್ರ ಮಾಡಿದ್ದು, ದಿಸ್ ಬುಕ್ ಈಸ್ ಪ್ರೆಸೆಂಟೆಡ್ ಟು ಅಂತ ಆ ಸ್ವಾಮಿಗಳು ಬರೆದಿದ್ರು. ಕೆಳಗಡೆ ಸ್ವಾಮಿ ಶಾರದಾಶ ಅಂತ ಸೈನ್ ಹಾಕಿದರು. ಆಮೇಲೆ ತಕ್ಷಣ ಆ ಪುಸ್ತಕ ಕೊಡಬೇಕಾದ್ರೆ ಆ ವ್ಯಕ್ತಿಗೆ, ನೀವು ಯಾವ ಸ್ವಾಮಿಗಳು ಸೈನ್ ಮಾಡಿಸ್ಕೊಳ್ಳೋಕೆ ಬಂದಿರೋ ಅವ್ರು ಹೇಳಿದ್ರು, ನೋಡು ಈ ಪುಸ್ತಕದ ಬೆಲೆಯನ್ನು ಅವನಿಗೆ ಆ ಹಣವನ್ನು ಆ ಭಕ್ತನ ಕೊಟ್ಟುಬಿಡೋದು. ಇಲ್ಲ ಮಹಾರಾಜ್ ಅವ್ರು ಕೊಂಡ್ಕೊಳ್ತಾ ಇದ್ದಾರೆ, ನೀವು ಸಿಗ್ನೇಚರ್ ಹಾಕಬೇಕು ಅಂತ. ಇಲ್ಲ ನೀನು ಬರೆದಿದೆಯಲ್ಲ ಪ್ರೆಸೆಂಟೆಡ್ ಟು ಅಂತ ಬರೆದ ಮೇಲೆ ನಾನು ಅಸತ್ಯ ಹೇಳ್ದಂಗೆ ಆಗುತ್ತೆ, ನಾನು ದುಡ್ಡು ಕೊಡಲಿಲ್ಲ ಅಂತ. ಹೌ ಕ್ಯಾನ್ ಐ ಟೆಲ್ ಮೈ ಅನ್ಟ್ರೂತ್? ನಾವು ಸನ್ಯಾಸಿಯಾಗಿ ಮದರ್ ಡಿಸೈಪಲ್ ಆಗಿ ಐ ಕ್ಯಾನ್ ನಾಟ್ ಟೆಲ್ ಅನ್ಟ್ರೂತ್. ಆದ್ದರಿಂದ ಇಲ್ಲಿ ನಾವು ಸೈನ್ ಮಾಡಿದ್ದೀನಿ ಇದು ಅಂತ, ಪ್ರೆಸೆಂಟೆಡ್ ಟು ಅಂತ ನಾವು ಸೈನ್ ಮಾಡಿದ್ದೀನಿ. ಈಗೆಲ್ಲ ಆಲೋಚನೆ ಮಾಡಿ ಸರ್ಕಾರದ ಕೆಲಸ ಎಲ್ಲ ಆಲೋಚನೆ ಮಾಡಿಕೊಟ್ರೆ ಎಲ್ಲೋ ಹೋಗ್ಬಿಡುತ್ತೆ. ಆದರೆ ಇಲ್ಲಿ ನಾವು ಭಗವಂತ ಬೇಕು ಅಂದರೆ ಆಂತರಿಕದಲ್ಲಿ ಆ ಸೂಕ್ಷ್ಮತೆ ಕಾಪಾಡ್ಕೊಳ್ಳೇಬೇಕಾಗ್ತದೆ. ಬಾಕಿ ಜಗತ್ತು ನಮ್ಮ ಕೈಯಲ್ಲಿ ಇಲ್ಲ, ಅದು ಭಗವಂತನ ಕೈಯಲ್ಲಿ ಇರೋದು. ಅದನ್ನ ಅದಕ್ಕೆ ಶಾರದೇಶ ಅಂತ ಹೇಳಿದ್ರೆ ಅವ್ನಿಗೆ ಅಷ್ಟು ಹಣ ಅವ್ರು ಕೊಟ್ಟರಂತೆ, ಅವ್ನಿಗೆ ಕೊಟ್ಬಿಡು ಅವನಿಗೆ, ಯಾಕಂದರೆ ಐ ಹ್ಯಾವ್ ಸೈನ್ ದಟ್ ಐ ಪ್ರೆಸೆಂಟೆಡ್ ನಾನು ಕೊಡ್ತೇನೆ, ಹಣ ನಾನು ಕೊಡಬೇಕು ಅಂತ. ಆಮೇಲೆ ಇನ್ನೊಂದು ಘಟನೆ, ಸ್ವಾಮಿ ಸರ್ವಗತಾನಂದರು, ನಾರಾಯಣ್ ಮಹಾರಾಜ್ ಅಂತ, ಅವರು ನಮಗೆ ನೆನಪಿರಬೇಕು. ಸ್ವಾಮಿ ಕಲ್ಯಾಣಾನಂಜಿಗೆ, ಸ್ವಾಮಿ ವಿವೇಕಾನಂದರ ಡಿಸೈಪಲ್ ಸ್ವಾಮಿ ಕಲ್ಯಾಣಾನಂದ ಜೊತೆಗೆ ಖಂಕಲ್ ಆಶ್ರಮದಲ್ಲಿ 9 ವರ್ಷ ಅವ್ರ ಜೊತೆ ಬ್ರಹ್ಮಚಾರಿಯಾಗಿದ್ದು, ಆಮೇಲೆ ತದನಂತರ ಬಾಸ್ಟನ್ಗೆ ಹೋದರು. ಇವರು ಸ್ವಾಮಿ ಸರ್ವಗತಾನಂದರು ಸ್ವಾಮಿ ಅಖಂಡಾನಂದರ ಡಿಸೈಪಲ್, ಮಂತ್ರದೀಕ್ಷೆಯನ್ನು ಪಡೆದು ಸರ್ಗಾಚಿಗೆ ಹೋಗಿ ಅಖಂಡಾಂಜಿ ಹತ್ರ ಮಂತ್ರದೀಕ್ಷೆಯನ್ನು ಪಡೆದು, ಆಮೇಲೆ ಅಖಂಡಾನಂದ ಹೇಳ್ತಾರೆ, ನೋಡು ನೀನು ಕಂಕಲ್ಗೆ ಹೋಗಿ ಸೇರ್ಕೋಬೇಕು. ಆದರೆ ಕಂಕಲ್ಗೆ ಹೆಂಗೆ ಹೋಗ್ಬೇಕು, ಟ್ರೈನು ಬಸ್ಸು ಎಲ್ಲ ಹಿಡ್ಕೊಂಡು ಹೋಗಿಲ್ಲ, ಬರೀ ಕಾಲಿನಲ್ಲಿ 1000ಗಿಂತ ಹೆಚ್ಚು ಮೈಲಿ, ಎಲ್ಲಿ ಸರ್ಗಾಚಿಯಿಂದ ಅವ್ರು ನಡ್ಕೊಂಡು ಎಷ್ಟೋ ತಿಂಗಳಾದ ಮೇಲೆ ಬಂದು ಕಂಕಲ್ಗೆ ಸೇರ್ತಾರೆ. ನೋಡಿ, ನೀವು ಸನ್ಯಾಸಿಯಾಗಿ ಆಶ್ರಮ ಸೇರ್ಬೇಕಂದ್ರೆ ನಡ್ಕೊಂಡು ಹೋಗು. ಈಗ ಎಷ್ಟು ಜನ ಬರ್ತಾರೆ ಹಂಗೆ ಹೇಳಿದ್ರೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಸರ್ಗಾಚಿಯಿಂದ ನಡ್ಕೊಂಡು ಹೋಗ್ತಾರೆ ಕಂಕಲ್ಗೆ. ಅಲ್ಲೋಗಿ ಕಲ್ಯಾಣಂಜಿನ ಭೇಟಿ ಮಾಡಿ ಅವರೊಂದಿಗೆ 9 ವರ್ಷ ಇದ್ದು, ತದನಂತರ ಆಮೇಲೆ ಬಾಸ್ಟನ್ಗೆ ಪೋಸ್ಟಿಂಗ್ ಆಯಿತು. ಬಾಸ್ಟನ್ನಲ್ಲಿದ್ದರು. ಯಾವಾಗ ಅವ್ರಿಗೆ ಅಮೇರಿಕಾಗೆ ನಮ್ಮ ಆಶ್ರಮದಿಂದ ವರ್ಗಾವಣೆ ಆಯಿತು, ಟ್ರಾನ್ಸ್ಫರ್, ಆವಾಗ ಅವ್ರು ವೀಸಾ ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗಿತ್ತಲ್ವ, ಕೌನ್ಸಿಲೇಟ್ಗೆ ಹೋಗಬೇಕಿತ್ತು ಡೆಲ್ಲಿಗೆ. ಕೌನ್ಸಿಲೇಟ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ವೀಸಾ ಅಪ್ಲಿಕೇಶನ್ ಫಾರ್ಮಲ್ಲಿ ಆಗ ಮೇ ಬಿ ಸಮ್ 40-50 ಇಯರ್ಸ್ ಬಿಫೋರ್ ಒಂದು ಕ್ಲಾಸ್ ಇತ್ತಂತೆ. ಏನು, ಆ ವೀಸಾ ಅಪ್ಲಿಕೇಶನ್ ಸೈನ್ ಮಾಡ್ಬೇಕಾದ್ರೆ ಒಂದು ಕ್ಲಾಸು ಏನು, ರಷ್ಯನ್ ಕಂಟ್ರಿ ಮತ್ತು ರಷ್ಯನ್ ಅಲೈಸ್ ಜೊತೆಗೆ ಯಾವಾಗಲೂ ಶಾಶ್ವತವಾಗಿ ನಾನು ವೈರತ್ವವನ್ನು ಬೆಳೆಸಿಕೊಳ್ಳುತ್ತೇನೆ. ಐ ವಿಲ್ ಬಿ ಎನ್ಮಿ ಟು ರಷ್ಯಾ ಆ್ಯಂಡ್ ಇಟ್ಸ್ ಅಲೀಸ್. ಯಾಕಂದರೆ ಅಮೇರಿಕಾ ರಷ್ಯಾಗೂ ಆಗ್ತಾ ಇರಲಿಲ್ಲ. ಆದ್ದರಿಂದ ವೀಸಾನಲ್ಲಿ ಇದೊಂದು ಅಪ್ಲಿಕೇಶನ್ನಲ್ಲಿ ಇದೊಂದು ಕ್ಲಾಸ್ ಇತ್ತು. ಸೊ ನಾವು ಅಮೇರಿಕಾಗೆ ನಾನು ಹೋಗಬೇಕಾಗಿರೋದ್ರಿಂದ ನಾನು ಹೇಳ್ತೀನಿ ಅಮೇರಿಕನ್ ಸಪೋರ್ಟ್ ಮಾಡಬೇಕಾದ್ರಿಂದ ನಾನು ರಷ್ಯಾ ಮತ್ತು ಅಲೈಸ್ಗೆ ನಾನು ವಿರುದ್ಧ, ನಾನು ಐ ಡೋಂಟ್ ಅಗ್ರಿ ವಿತ್ ರಷ್ಯಾ ಆ್ಯಂಡ್ ಅಲೀಸ್ ಅಂತ ಅದೊಂದು ಕ್ಲಾಸ್ ಇತ್ತು. ಅದ್ರ ಕೆಳಗೆ ಎಸ್ ಅಂತ ಹಾಕಿ ಅದೊಂದು ಸೈನ್ ಮಾಡಬೇಕಿತ್ತು. ಇವ್ರು ಸೈನ್ ಮಾಡೋಕ್ಕೆ ಆ ಕ್ಲಾಸನ್ನು ಕಾಟ್ ಮಾಡಿ ಒಡೆದು ಹಾಕ್ಬಿಟ್ಟು ಆಮೇಲೆ ಸೈನ್ ಮಾಡಿದಂತೆ.
ಕೌನ್ಸಿಲೇಟಲ್ಲಿ ಅಪ್ಲಿಕೇಶನ್ ಹೋಗಿದೆ, ಇವ್ರದ್ದು ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಗೆ ಹೋದಾಗ ಜೊತೆಗೆ ಒಬ್ಬರು ಭಕ್ತರು ಕೂಡ ಬಂದಿದ್ದರು. ಅವರು ಹೋಗಿ ನೋಡಿದ್ರು. ನೋಡಿಬಿಟ್ಟು ಅವ್ರು ಕೇಳ್ತಾರೆ, ವೈ ಇದ್ಯಾಕೆ ನೀ ಕ್ಲಾಸ್ ಹೊಡೆದಾಕಿದ್ಯಾ ಅಂತ. ಅವಾಗ ಸರ್ವಗತ ಅಂದರೆ ಕೇಳಿದಂತೆ, ಫಾರ್ ಎವರ್ ಅದು ರಷ್ಯಾ ಮತ್ತು ಅಲೈಸ್ಗೆ ನಾನು ಎನ್ಮಿ ಫಾರ್ ಎವರ್ ಅಂತ. ಅದಕ್ಕೆ ಅವ್ರು ಹೇಳಂತೆ, ಯು ಗಿವ್ ಮೀ ಇನ್ ರೈಟಿಂಗ್ ದಟ್ ಅಮೇರಿಕಾ ವಿಲ್ ಬಿ ಎನ್ಮಿ ಟುವರ್ಡ್ಸ್ ರಷ್ಯಾ ಫಾರ್ ಎವರ್, ಶಾಶ್ವತವಾಗಿ ನಾವು ಶತ್ರುಗಳು ಅಂತ ನೀವು ಬರೆದು ಕೊಡಿ, ಆಮೇಲೆ ನಾನು ಬರ್ಕೊಡ್ತೇನೆ. ಅಂದ್ರೇನು, ನಾವು ಯಾವುದು ಒಪ್ಪಲ್ಲೋ ಅದನ್ನು ನಾವು ಸೈನು ಕೂಡ ಮಾಡೋದಿಲ್ಲ. ಆಮೇಲೆ ಅವನಿಗೆ ಆಶ್ಚರ್ಯ, ಇದೇನು ಹಿಂಗೆ ಕರೆಕ್ಟ್ ಅಲ್ವಾ? ಅದಕ್ಕೆ ಆಮೇಲೆ ಜೊತೆಗೆ ಬಂದರು, ಹೇಳಪ್ಪ ಇವರೆಲ್ಲ ರಾಮಕೃಷ್ಣ ಆಶ್ರಮ ಸ್ವಾಮಿಗಳು, ಭಗವಂತನಿಗಾಗಿ ಜೀವನವನ್ನು ಕೊಟ್ಟಂಥ ಸನ್ಯಾಸಿಗಳು, ಅವ್ರಿಗೆ ಅಲ್ಲಿ ಇಂಟಿಗ್ರಿಟಿ ಪ್ರಶ್ನೆ ಬರುತ್ತೆ, ಎಲ್ಲಿ ಅವ್ರಿಗೆ ಅದು ಒಪ್ಪಿಗೆ ಆಗಲ್ವೋ ಅಂಥದ್ರ ಮೇಲೆ ಅವ್ರು ಸಿಗ್ನೇಚರ್ ಮಾಡೋದು. ಆಮೇಲೆ ಎಷ್ಟೋ ಸಾವಿರಾರು ಅಪ್ಲಿಕೇಶನ್ಸ್, ಯಾರ್ಯಾರು ಅಮೇರಿಕ ಹೋಗ್ಬೇಕು ಅವರೆಲ್ಲ ಸೈನ್ ಮಾಡಿದ್ದಾರೆ. ಅದು ಏನು ನಾವು ಅಪ್ಲಿಕೇಶನ್ ವೀಸಾ ಆಗಬೇಕು, ಸೈನ್ ಮಾಡು. ಇವರೆಲ್ಲವನ್ನು ಓದಿ ಈ ಕ್ಲಾಸ್ ನಮ್ಗೆ ಒಪ್ಪಿಗೆ ಆಗಲ್ಲ, ಕಾಟ್ ಮಾಡಿ ಸೈನ್ ಮಾಡಿದ್ದಾರೆ. ಅಂದರೆ ಎಷ್ಟು ಈ ಥರ ಘಟನೆಗಳನ್ನು ನೋಡಿದಾಗ ನಾವು ಎಷ್ಟು ಎಚ್ಚರವಾಗಿರಬೇಕು ಅನ್ನೋ ಒಂದು ಗಮನ ಸಾಧು ಸಂಘದಿಂದ. ಯಾಕಂದರೆ ಜೀವನದಲ್ಲಿ ತಾನೇ ಕಾಣುತ್ತದೆ, ಇದು ಪುಸ್ತಕದಲ್ಲಿ ಕಾಣೋದಿಲ್ಲ ಇಂಥ ಸಣ್ಣ. ಸೊ ಕಿಮಾಸೀತ ಕಿಂ ವ್ರಜೇತ ಕಿಂ, ಹೀಗೆ ವ್ರಜೇತ ಕಿಮಾಸೀತ. ಆಮೇಲೆ ಇನ್ನೊಬ್ಬರು ಸ್ವಾಮಿಗಳ ಬಗ್ಗೆ ನಾವು ನೆನಪು ಮಾಡಿಕೊಂಡು ಹೇಳೋದಾದರೆ, ಸ್ವಾಮಿ ವಿಪುಲಾಂಜಿ ಅಂತಿದ್ರು. ಇವರು ಮೂಲತಃ ಶ್ರೀಲಂಕಾದವರು. ಮಹಾಪುರುಷ ಮಹಾರಾಜರ ಡಿಸೈಪಲ್ ಸ್ವಾಮಿ ಶಿವಾನಂದರ ಹತ್ರ ಮಂತ್ರದೀಕ್ಷೆಯನ್ನು ಪಡೆದವರು ಇವರು. ಆಮೇಲೆ ಅವರು ಆಶ್ರಮವನ್ನು ಸೇರಿದ್ದು ನಮ್ಮ ಮೈಲಾಪುರ ಚೆನ್ನೈ ಆಶ್ರಮದಲ್ಲಿ ಬಂದು ಸೇರಿಕೊಂಡವರು ಸ್ವಾಮಿ ವಿಪುಲಾಂಜಿ. ಎಂಥ ಮೇಧಾವಿ ಇವರು ಆಗಿದ್ದರು ಅಂತಂದರೆ, ಇವರಿಗೆ ತಮಿಳು, ಹಿಂದಿ, ಬೆಂಗಾಲಿ, ಸಿನ್ಹೆಲಿ, ಸ್ಯಾನ್ಸ್ಕ್ರಿಟ್ಟು, ಇಂಗ್ಲೀಷು, ಲ್ಯಾಟಿನ್, ಗ್ರೀಕು ಇಷ್ಟು ಭಾಷೆ ಬರ್ತಾಯಿತ್ತು ಅವ್ರಿಗೆ. ಆಮೇಲೆ ಎಷ್ಟು ಪ್ರೊಫಿಷಿಯಂಟ್ ಇನ್, ನಮಗೆ ಈಗ ಮಾತಾಡಲಿಕ್ಕೆ ಒಂದಷ್ಟು ಭಾಷೆ ಬರುತ್ತೆ. ನಿಮಗೆ ಹೌ ಮೆನಿ ಲ್ಯಾಂಗ್ವೇಜಸ್ ಡು ಯು ನೋ, ಎಷ್ಟೋ ಅಪ್ಲಿಕೇಶನ್ ನಾವು ತುಂಬಬೇಕಾಗ್ತದೆ. ಹೌ ಮೆನಿ ಐ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಇಂಗ್ಲೀಷ್ ಕನ್ನಡ, ಆಮೇಲೆ ಐ ಕ್ಯಾನ್ ಸ್ಪೀಕ್ ಇನ್ ಹಿಂದಿ, ಐ ಕ್ಯಾನ್ ಸ್ಪೀಕ್ ಬೆಂಗಾಲಿ, ಹೀಗೆಲ್ಲ ಬರೆದಿರ್ತೇವೆ ನಾವು. ಅದೇ ಇವರು ಸೋ ಪ್ರೊಫಿಷಿಯಂಟ್. ಯಾವುದರಲ್ಲಿ ಲ್ಯಾಟಿನ್ ಆ್ಯಂಡ್ ಗ್ರೀಕ್ನಲ್ಲಿ ಎಷ್ಟು ಪ್ರೊಫಿಷಿಯಂಟ್ ಆಗಿದ್ದರು ಅಂದರೆ, ಇವರು ಎಷ್ಟೋ ಕಥೆಗಳು ಮತ್ತು ಲಿಟ್ರೇಚರ್ ಸಾಹಿತ್ಯ ಯಾವುದು ಲ್ಯಾಟಿನ್ ಆ್ಯಂಡ್ ಗ್ರೀಕನ್ನು ತಮಿಳಿಗೆ ಇವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕೆಲವನ್ನ ಕೃತಿಗಳನ್ನು ಫ್ರಮ್ ಲ್ಯಾಟಿನ್ ಆ್ಯಂಡ್ ಗ್ರೀಕ್. ಅಷ್ಟು ಪ್ರೊಫಿಷಿಯಂಟ್ ಆಗಿದ್ದರು. ಆಮೇಲೆ ಇವರು ಎಂಥ ಕೆಲಸ, ಶ್ರೀಲಂಕಾದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸ್ವಾಮಿ ವಿಪುಲಾಂಜಿ ಅಂತಂದರೆ, ಅವರ ಕಾಲದಲ್ಲಿ ಅವರು 26 ಶಾಲೆಗಳನ್ನು ತೆರೆದಿದ್ರು ಶ್ರೀಲಂಕಾಲಿ. ಇವರು ದೇಹ ಬಿಟ್ಟ ಮೇಲೆ ಆಮೇಲೆ LTT ಪ್ರಾಬ್ಲಮ್ ಇತ್ಯಾದಿಗಳಲ್ಲಿ ಶ್ರೀಲಂಕಾಲಿ ಆ 26 ಶಾಲೆಯನ್ನು ಕೂಡ ಗೌರ್ಮೆಂಟ್ ವಶಪಡಿಸ್ಕೊಂಡ್ಬಿಡ್ತು. ಇವರಿದ್ದಾಗ ಹಿ ಹ್ಯಾಸ್ ರನ್ ಮೋರ್ ದೆನ್ 26 ಸ್ಕೂಲ್ಸ್ ಇನ್ ಶ್ರೀಲಂಕಾ. ಸೇರಿದ್ದು ಚೆನ್ನೈಯಲ್ಲಿ. ಒಂದು ಸ್ವಾರಸ್ಯ ಏನಾಯಿತು ಅಂದರೆ, ಇವರು ಇದರಲ್ಲಿ ಅಣ್ಣಾಮಲೈ ಚೆಟ್ಟಿಯಾರ್, ನಮ್ಮ ಅಣ್ಣಾಮಲೈ ಯೂನಿವರ್ಸಿಟಿ ರಾಜ ಅಣ್ಣಾಮಲೈ ಚೆಟ್ಟಿಯಾರ್, ಇವರು ಸ್ವಾಮಿ ವಿಪುಲಾನಂದಜಿಗೆ ನಮ್ಮ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ತಮಿಳ್ ಚೇರ್ ಆಕ್ಯುಪೈ ಮಾಡಬೇಕು, ನೀವು ತಮಿಳ್ ಚೇರನ್ನು ಸ್ವೀಕರಿಸಬೇಕು ಅಂತ ಇವರಿಗೆ ಆಹ್ವಾನವನ್ನು ಕೊಟ್ಟರು. ಇವರಾಗಲೇ ಸನ್ಯಾಸಿ ಆಗಿದ್ದರು ರಾಮಕೃಷ್ಣ ಆಶ್ರಮದಲ್ಲಿ. ಆದರೆ ಇವ್ರಿಗೆ ಹಿ ವಾಸ್ ಆಫರ್ಡ್ ಎ ಚೇರ್ ಇನ್ ಆಫರ್ಡ್ ತಮಿಳ್ ಚೇರ್ ಇನ್ ಅಣ್ಣಾಮಲೈ ಯೂನಿವರ್ಸಿಟಿ ಬೈ ರಾಜ ಅಣ್ಣಾಮಲೈ ಚೆಟ್ಟಿಯಾರ್ ಹಿಮ್ಸೆಲ್ಫ್. ಸರಿ, ಇವರು ನಾನು ಒಪ್ತೇನೆ, ಆದರೆ 2 ಕಂಡೀಷನ್. ಏನು? ಮೊದಲನೇದಾಗಿ ನನಗೆ ವೈಸ್ ಚಾನ್ಸಲರ್ಗಿಂತ ₹1 ಹೆಚ್ಚಿಗೆ ಸಂಬಳ ಬೇಕು. ದಿಸ್ ಆರ್ ಆಲ್ 1940s 50s ಸ್ಟೋರೀಸ್. ನಮ್ಮ ವೈಸ್ ಚಾನ್ಸಲರ್ಗಿಂತ ₹1 ಸಂಬಳ ಜಾಸ್ತಿ ಕೊಡಬೇಕು ನನಗೆ. ಆಮೇಲೆ ಎರಡನೇದಾಗಿ ಯಾವುದೇ ಸಮಯದ ನಿರ್ಬಂಧವನ್ನು ನನಗೆ ಹಾಕೋಂಗಿಲ್ಲ. 9 ಗಂಟೆಗೆ ನೀವು ಆಫೀಸಿಗೆ ಬರಬೇಕು, 5 ಗಂಟೆವರೆಗೆ ಇರಬೇಕು, ಈ ಸಮಯದ ನಿರ್ಬಂಧವನ್ನು ಹಾಕೋಕ್ಕಾಗಲ್ಲ. ಈ 2 ನೀವು ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ನಾನು ತಮಿಳ್ ಚೇರನ್ನ ಆಕ್ಯುಪೈ ಮಾಡ್ತೇನೆ ಅಂದರು. ಸರಿ, ರಾಜಾ ಅಣ್ಣಾಮಲೈ ಚೆಟ್ಟಿಯಾರ್ ಅವರು ಒಪ್ಕೊಂಡ್ರು. ಆದರೆ ಅಲ್ಲಿದ್ದಂಥ ಯೂನಿವರ್ಸಿಟಿಲಿ ಆಫೀಸರ್, ಇದೇನು ನೀವು ಹೀಗೆ ಫ್ರೀಡಮ್ ಕೊಟ್ಬಿಟ್ರಿ, ಯಾವಾಗಲೂ ಬರುತ್ತೆ ಹೆಂಗಾಗುತ್ತೆ ಅಂತ ಅಂದ್ಕೊಂಡ್ರಂತೆ. ಆದರೆ ಸರಿ, ಏನು ಮಾಡೋಕ್ಕಾಯ್ತು, ಈಗ ಅವ್ರಿಗೆ ಒಪ್ಕೊಂಡು ಸ್ಯಾಂಕ್ಷನ್ ಮಾಡಾಯಿತು, ಅಪಾಯಿಂಟ್ಮೆಂಟ್ ಮಾಡಾಯಿತು. ಆಮೇಲೆ ಅವ್ರು ಯಾಕೆ ಸಮಯದ ನಿರ್ಬಂಧ ಯಾಕೆ ಹಾಕಲಿಲ್ಲ ಅಂತ ಆಮೇಲೆ ಗೊತ್ತಾಯಿತು. ಏನು ಅಂತಂದರೆ,
ಅವರೀಗ ಬಹುಶಃ 8 ಗಂಟೆಗೋ 9 ಗಂಟೆಗೋ ಸ್ಟಾಫ್ ಬರ್ತಾರೆ. ಇವು ಸುಮಾರು 6:30 7 ಗಂಟೆ ಒಳಗಡೆ ಕಾಲೇಜಿಗೆ ಬರೋರು. ಬಂದು ಎಲ್ಲ ಕ್ಲಾಸ್ ರೂಮ್ಸ್ ಇವ್ರು ರೆಡಿ ಮಾಡ್ತಾಯಿದ್ರಂತೆ. ಬಾತ್ರೂಮ್ ಟಾಯ್ಲೆಟ್ ಎಲ್ಲ ತೊಳೆದಿಡ್ತಿದ್ರಂತೆ. ಆಮೇಲೆ ಇಡೀ ಕ್ಯಾಂಪಸ್ಸನ್ನು ಬರೋರಿಗೆ ಆಹ್ವಾನ ಮಾಡಲಿಕ್ಕೆ ಹೆಂಗೆ ವ್ಯವಸ್ಥೆ ಬೇಕೋ ಹಿ ಶುಡ್ ಕೀಪ್ ಬೀಯಿಂಗ್ ಆಕ್ಯುಪೈಯಿಂಗ್ ಒನ್ ಪೋಸ್ಟ್ ಹೈಯರ್ ದೆನ್ ವೈಸ್ ಚಾನ್ಸಲರ್. ಹಿ ಯೂಸ್ ಟು ಕೀಪ್ ದ ಕ್ಯಾಂಪಸ್ ಕ್ಲೀನ್. ಆಮೇಲೆ ಸಂಜೆ ಎಲ್ಲರೂ ಹೋದ್ಮೇಲೆ ಎಲ್ಲವನ್ನೂ ಒಮ್ಮೆ ಪರಿಶೀಲನೆ ಮಾಡಿ ಆಫ್ಟರ್ ಸನ್ಸೆಟ್ ಯೂಸ್ ಟು ಲೀವ್ ದ ಕ್ಯಾಂಪಸ್. ಅದಕ್ಕೆ ಈಗ ಟೈಮ್ 9ರಿಂದ ಅವರೆಲ್ಲ ಇಂಟಿಗ್ರಿಟಿ 9ರಿಂದ 5 ಅಂತಂದರೆ 9ಕ್ಕೆ 5 ಹೋಗ್ಬೇಕಲ್ಲ. ಅದಕ್ಕೆ ಸಮಯ ಯಾಕೆ ಬೇಡ ಅಂತಂದರೆ ಹಿ ಯೂಸ್ ಟು ಸ್ಪೆಂಡ್ ಮೋರ್ ಅವರ್ ಇನ್ ದ ಯೂನಿವರ್ಸಿಟಿ ದ್ಯಾನ್ ಯೂಶುವಲ್ ಪೀಪಲ್. ಹಾಗಾಗಿ ಸಮಯದ ನಿರ್ಬಂಧ ಬೇಡ. ನಾಟ್ ಇನ್ ದ ಅದರ್ ಸೆನ್ಸ್. ಎಲ್ಲರೂ ಅಂದ್ಕೊಂಡ್ರು ಸಮಯ ನಿರ್ಬಂಧದಲ್ಲಿ ಯಾವಾಗ ಬರ್ತಾರೆ ಯಾವಾಗಲೂ ಹೋಗ್ತಾರೆ, ಈಗ ಗೌರ್ಮೆಂಟ್ ಸರ್ಕಾರ ಥರ ಅನ್ನಲ್ಲ, ಹಂಗಲ್ಲ. ಅದರಿಂದ ಹಿ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್. ಆಮೇಲೆ ಇವರು ಸ್ಯಾಲ್ರಿ ತೊಗೊಂಡ್ರು. ಅದು ಏನು ₹1 ಮೋರ್ ದೆನ್ ವೈಸ್ ಚಾನ್ಸಲರ್. ಅವರು ಚೆನ್ನೈ ಆಶ್ರಮಕ್ಕೆ ಒಂದು ಸಲ ಬಂದಾಗ ಅಲ್ಲಿ ಒಬ್ಬ ಬ್ರಹ್ಮಚಾರಿಗಳು ಎದುರುಗಡೆ ಸಿಕ್ಕಿದ್ರಂತೆ. ಅವರು ಇವರು ಸ್ವಾಮಿ ವಿಪುಲಾಂಜಿಗೆ ಬೀಯಿಂಗ್ ಸೀನಿಯರ್ ಸ್ವಾಮಿ ನಮ್ಮ ಪದ್ಧತಿ, ಹಿರಿಯರು ನಮಸ್ಕಾರ ಮಾಡಬೇಕು, ಅದು ಎಲ್ಲ ಕಡೆಯೂ ಪದ್ಧತಿ ಯಾವುದೇ ಹೌದು. ಆ ಸ್ವಾಮಿಗಳು ಎದುರುಗಡೆ ಬಂದರೂ ಕೂಡ ಆ ಬ್ರಹ್ಮಚಾರಿ ಸ್ವಾಮಿ ವಿಪುಲಾಂಜಿಗೆ ನಮಸ್ಕಾರ ಮಾಡಲಿಲ್ಲ, ಹೊಟ್ಟೋಗ್ಬಿಟ್ರು. ಇವ್ರಿಗೆ ಗೊತ್ತಾಯಿತು ಏನೋ ಮುನಿಸ್ಕೊಂಡಿದ್ದಾನೆ ನನ್ನ ಮೇಲೆ ಅಂತ. ಆಮೇಲೆ ಆಮೇಲೆ ಆ ಬ್ರಹ್ಮಚಾರಿಗಳು ಇನ್ನೊಂದು ಸಲ ಸಿಕ್ಕಿದಾಗ ಕೇಳಿದೆ, ಯಾಕಪ್ಪ ನೀನು ನಮಸ್ಕಾರ ಮಾಡಿದೆ ಹಾಗೆ ಹೋಗ್ಬಿಟ್ರಿ, ಏನು ಬೇಜಾರು ಮಾಡ್ಕೊಂಡಿದ್ಯಾ? ಅದಕ್ಕೆ ಆ ಬ್ರಹ್ಮಚಾರಿ ಸ್ವಾಮಿಗಳಿಗೆ ಹೇಳಿದಂತೆ, ಅಲ್ಲ ನೀವು ಸ್ವಾಮಿಗಳಾಗಿದ್ದೀರಿ, ಆಮೇಲೆ ನಾನು ಕೇಳಿದ್ದೇನೆ ನೀವು ಯೂನಿವರ್ಸಿಟಿಯಿಂದ ಸಂಬಳ ತೊಗೊಳ್ತಾ ಇದ್ದೀರಂತೆ, ಹಣ ಮುಟ್ಕೊಡೋದು ಸಾಧುಗಳು, ಅದ್ರ ಮೇಲೆ ಸಂಬಳ ಬೇರೆ ತೊಗೊಳ್ತಾ ಇದ್ದೀರ. ಆಮೇಲೆ ನಾನು ಇನ್ನೊಂದು ಕೇಳಿದ್ದೇನೆ, ವೈಸ್ ಚಾನ್ಸಲರ್ಗಿಂತ ₹1 ಜಾಸ್ತಿ ಬೇಕು ಅಂತ ಬೇರೆ ಕೇಳಿದ್ರಂತೆ, ನಿಮ್ಗೆ ಯಾಕೆ ಬೇಕು? ಅದಕ್ಕೆ ನಿಮ್ಗೆ ರೆಫರೆನ್ಸ್ ಇಲ್ಲ, ಹಾಗಾಗಿ ನಾನು ನಿಮ್ಗೆ ನಮಸ್ಕಾರ ಮಾಡಲಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟು ಆ ಬ್ರಹ್ಮಚಾರಿ. ಅದಕ್ಕೆ ಅವ್ರು ಹೇಳಿದ್ರು, ಅಪ್ಪ ನನಗೆ 1000 ಜನ ಮಕ್ಕಳು, ಶ್ರೀಲಂಕಾದಲ್ಲಿ 26 ಶಾಲೆ ಇದೆ, ಆ ಮಕ್ಕಳನ್ನ ನಾನು ನೋಡ್ಕೋಬೇಕು ಅಂತಂದರೆ ಐ ಆಲ್ಸೋ ನೀಡ್ ಮನಿ. ನಾಟ್ ಇವನ್ ಎ ಸಿಂಗಲ್ ಪೈ ಐ ಯೂಸ್ ಇಟ್ ಫಾರ್ ಮೈಸೆಲ್ಫ್. ಈ ಸ್ಯಾಲ್ರಿ ಅಣ್ಣಾಮಲೈ ಯೂನಿವರ್ಸಿಟಿ ಏನಿರುತ್ತೋ ಐ ಯೂಸ್ ಫಾರ್ ದ ಸರ್ವೀಸ್ ಆಫ್ ಮೈ ಶ್ರೀಲಂಕನ್ ಅಂತ. ಅಲ್ಲಿ ಅವರು ಯಾವ ರೀತಿ ಮಕ್ಕಳೆಲ್ಲ ನೋಡ್ಕೊಂಡಿದ್ರು ಅಂತಂದರೆ, ಮುಂದೆ ಒಬ್ಬ ಮುಸ್ಲಿಂ ಸ್ಟೂಡೆಂಟು ಹಿ ಬಿಕೇಮ್ ಎಜುಕೇಷನ್ ಮಿನಿಸ್ಟರ್ ಇನ್ ಶ್ರೀಲಂಕನ್ ಗೌರ್ಮೆಂಟ್. ಅದಾದಮೇಲೆ ಈ ವಿಪುಲಾಂಜಿಯ ಲೈಫ್ ಆ್ಯಂಡ್ ಟೀಚಿಂಗ್ಸ್ನ ಹಿ ಇಂಟ್ರೊಡ್ಯೂಸ್ಡ್ ಇನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇನ್ ಶ್ರೀಲಂಕಾ. ಹಿ ವಾಸ್ ಎ ಸ್ಟೂಡೆಂಟ್ ವೇರ್ ವಿಪುಲಾಂಜಿ ಟುಕ್ ಕೇರ್ ಆಫ್ ದೋಸ್ ಚಿಲ್ಡ್ರನ್ ಡ್ಯೂರಿಂಗ್ ದೋಸ್ ಡೇಸ್. ಆ ಮಟ್ಟದಲ್ಲಿ ನಮ್ಮ ವಿಪುಲಾಂಜಿ ಅವರು ಚಿದಂಬರಂ ಇಂಥ ಜಾಗ ತಮಿಳ್ನಾಡಲ್ಲೂ ಕೂಡ ಸ್ಲಮ್ಸ್ನಲ್ಲೆಲ್ಲ ಲ್ಯಾಂಟ್ರನ್ ಇಟ್ಕೊಂಡು, ಆಗಲ್ಲ ಬೆಳಕಿರಲಿಲ್ಲ, ಲ್ಯಾಂಟ್ರನ್ಗಳೆಲ್ಲ ಇಟ್ಕೊಂಡು ಹೋಗಿ ರಾತ್ರಿ ಹೊತ್ತಲ್ಲಿ ತುಂಬ ಹೊತ್ತು ಹೋಗಿ ಯಾರು ಕಷ್ಟ ಇಲ್ಲ ಅವ್ರಿಗೆಲ್ಲ ಹೇಳಿ ಬಿಸ್ಕೆಟ್ಗಳು ಇಟ್ಕೊಳ್ಳೋರು, ಕಡಲೆಪುಡಿ ಇಟ್ಕೊಂಡಿರೋರು, ತಿಂಡಿ ತಿನಿಸು ಚಾಕ್ಲೇಟ್ ತೊಗೊಂಡೋಗೋರು, ಎಲ್ಲೆಲ್ಲಿ ಯಾರು ತೊಂದರೆ ಆಗ್ತದೆ ಮಕ್ಕಳಿಗೆ ಕೊಡೋರು, ಪಾಠ ಮಾಡೋರು, ನಿಧಾನವಾಗಿ ಆಶ್ರಮಕ್ಕೆ ಬರೋರು, ತುಂಬ ಮಕ್ಕಳಿಗೆ ಸೇವೆ ಮಾಡಿದ್ದಾರೆ ಯಾರು ಈ ಸ್ವಾಮಿ ವಿಪುಲಾಂಜಿ ಎಂದು ನೋಡಿ. ಅದಕ್ಕೆ ಅವ್ರ ಜೊತೆಗೆ ಕೆಲವರು ಮಕ್ಕಳು ಕೂಡ, ಕೆಲವು ಸ್ಟೂಡೆಂಟ್ಸು, ಕೆಲವು ಯೂತ್ಸು, ಇವರೆಲ್ಲ ಅವ್ರ ಜೊತೆಗೆ ಹೋಗೋರು ಹುಡುಗರು, ಮಹಾರಾಜ್ ಹೆಂಗಿರ್ತಾರೆ ಅಂತ. ಆಗಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ, ಅಯ್ಯೋ ಇವರು ಹರಿಜನ ಕೇರಿಗಳಿಗೆಲ್ಲ ಹೋಗ್ತಾರೆ, ಸ್ಲಮ್ಗೆಲ್ಲ ಹೋಗ್ತಾರೆ, ನಮ್ಮ ಮಕ್ಕಳೆಲ್ಲ ಇವ್ರ ಜೊತೆ ಹೋಗಿ ಹಾಳಾಗ್ಬಿಡ್ತಾರೆ ಅಂಥೇಳಿ ಒಬ್ಬ ಹುಡುಗಂಗಂತೂ ಒಂದು ತಂದೆ ಏನು ಮಾಡ್ದ ಅಂತಂದರೆ, ಒಂದು ಬಕೆಟಲ್ಲಿ ಪೂರ್ತಿ ಸಗಣಿ ನೀರನ್ನು ಅವ್ರ ಮಗನ ಮೇಲೆ ಸುರಿದ್ರಂತೆ. ಯಾಕೆ ಇನ್ಮೇಲೆ ಅವ್ರ ಜೊತೆ ವಿಪುಲಾಂಜಿ ಜೊತೆ ಹೋಗ್ಕೊಡುದು ನೀನು ಅಂತ, ನೀನೆಲ್ಲ ಭ್ರಷ್ಟ ಆಗ್ಬಿಡ್ತೀಯ ಅಲ್ಲೆಲ್ಲ ಜಾಕ್ ಹೋಗಂತ. ಇನ್ಸ್ಪೈಟ್ ಆಫ್ ಆಲ್ ದೋಸ್ ಥಿಂಗ್ಸ್, ಆಮೇಲೆ ವಿಪುಲಾಂಜಿ ಯಾವ ಥರ ಕೆಲಸ ಮಾಡಿದ್ರು ಆ ಏರಿಯಾನಲ್ಲಿ, ಸ್ಲಮ್ ಏರಿಯಲ್ಲಿ ಅಂತಂದರೆ, ಅದನ್ನು ನೋಡಿ ಪರಿವರ್ತನೆ ಆಗಬೇಕು, ಈ ಥರ ಎಲ್ಲ ಸ್ವಾಮಿಗಳು ಕೆಲಸ ಮಾಡ್ತಾರೆ ಅದು ಕಂಡು ನೋಡಿದ್ದು. ಆಮೇಲೆ ದೇ ಆಲ್ ಬಿಕಮ್ ವೆರಿ ಗುಡ್ ಪೀಪಲ್. ಮುಂದೆ ತುಂಬ ಜನ ಈ ಮಕ್ಕಳು ಯುವಕರನ್ನ ಅವರು ಹಿ ವಾಸ್ ಎ ಮೆಂಟರ್ ಟು. ಅದಕ್ಕೆ ಹೆಂಗಾಯಿತು, ವಿಪುಲಾಂಜಿ ನೋಡಿದವ್ರು ಮಾತ್ರ ವಿಪುಲಾಂಜಿಗೆ ನಮಗೆ ಇಟ್ ಹ್ಯಾಸ್ ಬಿಕಮ್ ಎ ಹಿಸ್ಟ್ರಿ. ಅವರು ಅಷ್ಟು ಈಗ ಅಷ್ಟು ಲ್ಯಾಂಗ್ವೇಜನ್ನು ತಿಳಿದು, ಲ್ಯಾಟಿನ್, ಯು ಕ್ಯಾನ್ ಇಮ್ಯಾಜಿನ್ ಲ್ಯಾಟಿನ್ ಆ್ಯಂಡ್ ಗ್ರೀಕನ್ನು ಸಾಹಿತ್ಯಗಳನ್ನು ತಮಿಳ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಷ್ಟೇ ಕೆಲಸಗಳ ಮಧ್ಯೆ. ಹೌ ಡು ಯು ನೋ? ಓನ್ಲಿ ಬೈ ಸ್ಟೇಯಿಂಗ್ ವಿತ್ ಸಚ್ ಸ್ವಾಮೀಸ್. ಆಮೇಲೆ ಇನ್ನು 1-2 ಘಟನೆ ಹೇಳಿ ನಮ್ಮ ಸಮಯದ ಅನುಸಾರವಾಗಿ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಬೋಧಾತ್ಮಾಂಜಿ ಅಂತ ನಮ್ಮ ಬೇಲೂರು ಮಠದಲ್ಲಿದ್ದರು. ಅವರು ಕೂಡ ಸ್ವಾಮಿ ಶಿವಾನಂದರ ಶಿಷ್ಯರು, ಮಂತ್ರದೀಕ್ಷೆಯನ್ನು ಪಡೆದಿದ್ದು ಮಹಾಪುರುಷ ಮಹಾರಾಜ್ ಹತ್ರನೇ. ಅವ್ರಿಗೆ ನಮ್ಮ ಬೇಲೂರು ಮಠದಲ್ಲಿ ಅವ್ರಿಗೆ ಭಾವ್ ಮಹಾರಾಜ್ ಅಂತ, ಅವರ ಹಿ ಇಸ್ ವೆಲ್ ನೋನ್ ಬೈ ಹೀಸ್ ಪ್ರೀ ಮೊನಾಸ್ಟಿಕ್ ನೇಮ್ ಭಾವ್ ಮಹಾರಾಜ್ ಅಂತ. ನಮ್ಮ ಬೇಲೂರು ಮಠದಿಂದ ಟ್ರೈನಿಂಗ್ ಸೆಂಟ್ರಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು ಸಾಕಷ್ಟು ವರ್ಷ. ಅದಕ್ಕೆ ಮುಂಚೆ ದಿಯೇಗರು ಅಲ್ಲಿ ಇಲ್ಲಿ ಎಲ್ಲ ಇದ್ದರು. ಕೊನೆಯದಾಗಿ
ಒಂದು 15 ವರ್ಷದ ಮೇಲೆ ಅಂತ ಅನಿಸುತ್ತೆ ನಂಗೆ ನೆನಪಿರೋ ಹಾಗೆ. ಅವರು ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು ಬ್ರಹ್ಮಚಾರಿಗಳ ತರಬೇತಿ ಕೇಂದ್ರದಲ್ಲಿ. ಅವರು ನಮ್ಮ ಚೇತನಾಂಜಿ ಮಹಾರಾಜ್ ಅವರು ಈಗ ನಮ್ಮ ಸೈಂಟ್ ಲೂಯಿಸ್ USA ಇದ್ದಾರಲ್ಲ, ಅವರು ಅದ್ವೈತಾಶ್ರಮವನ್ನು ಸೇರಿದ್ದು ಬ್ರಹ್ಮಚಾರಿಯಾಗಿ. ಆಮೇಲೆ ಸ್ವಾಮಿ ಶಂಕರಾಂಜಿ ಮಹಾರಾಜ್, ಸ್ವಾಮಿ ಶಂಕರಾಂಜಿ, ಸ್ವಾಮಿ ಬ್ರಹ್ಮಾನಂದ ಡಿಸೈಪಲ್, ಅವ್ರ ಹತ್ರ ಮಂತ್ರದೀಕ್ಷೆ ಪಡೆದರು. ಮಂತ್ರದೀಕ್ಷೆ ಪಡೆಯೋಕ್ಕಿಂತ ಮುಂಚೆನೂ ಇವರು ಬೋಧಾತ್ಮಾಂಜಿ ಮಹಾರಾಜ್ ಹತ್ರ ಈ ವಾಸ್ ಎ ಮೆಂಟರ್ ಟು ಸ್ವಾಮಿ ಚೇತನಾಂಜಿ. ಅದಕ್ಕೆ ಹೋಗಿ ಹೇಳ್ತಾಯಿದ್ರು, ಮಹಾರಾಜ ಮಂತ್ರದೀಕ್ಷೆ ತೊಗೊಳ್ತಾ ಇದ್ದೀನಿ ಅಂತ. ಆವಾಗ ಬೋಧಾತ್ಮಾಂಜಿ ಹೇಳಿದಂತೆ, ನೋಡು ಮಂತ್ರದೀಕ್ಷೆ ತೊಗೋಬೇಕು ಅಂತಂದರೆ ಒಂದು ನೆನ್ಪಿಟ್ಕೋ, ಆ ಇಡೀ ಇನ್ಸಿಡೆಂಟು ಮತ್ತು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನಿಮ್ಮ ಗುರುಗಳು ಪ್ರತಿಯೊಂದನ್ನು ಕೂಡ ಒಂದು ಡೈರಿಯಲ್ಲಿ ಮಂತ್ರದೀಕ್ಷೆ ಆದಮೇಲೆ ನಿನ್ನ ಡೈರಿಯಲ್ಲಿ ಪೂರ್ಣ ವಿವರವನ್ನು ಬರೆದಿಡು. ಯಾವ ರೀತಿ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಸಂಪರ್ಕಕ್ಕೆ ಬಂದು ಒಂದು ಡೈರಿ ಮೇಂಟೈನ್ ಮಾಡಿ ಬರೆದ್ನೋ ಅದೇ ರೀತಿ ಯು ಮೇಂಟೈನ್ ಎ ಡೈರಿ ಆ್ಯಂಡ್ ಈ ರೈಟ್ ಅನ್ ಕಂಪ್ಲೀಟ್ಲಿ. ಮಂತ್ರದೀಕ್ಷೆದ ಎಲ್ಲ ಪೂರ್ತಿ, ಎಷ್ಟೋ ನಾನು ತುಂಬ ಸಲ ಭಕ್ತರಿಗೆ ಹೇಳ್ತಾ ಇರ್ತೀನಿ, ಮಂತ್ರದೀಕ್ಷೆ ಆದಾಗ ಎಷ್ಟೋ ಅಂಶಗಳನ್ನು ಮರ್ತೇ ಹೋಗ್ಬಿಟ್ಟಿರ್ತಾರೆ. ಗುರುಗಳು ಹೇಳಿಕೊಟ್ಟಂಥ ಒಂದು ಇನ್ಸ್ಟ್ರಕ್ಷನ್ಸ್, ಉಪದೇಶಗಳು ಬರೆದು ಇಡು ಅಂತ ಹೇಳಿದ್ರಂತೆ. ಸರಿ, ಇವರು ಮಂತ್ರದೀಕ್ಷೆಗಿಂತ ಮುಂಚೆ ಹೋಗಿದ್ರು. ಆಮೇಲೆ ಮಂತ್ರದೀಕ್ಷೆ ಆಯಿತು, ಅದು ಪೂರ್ತಿ ಇವರು ಬರೆದಿಟ್ಕೊಂಡ್ರಂತೆ. ಆಮೇಲೆ ಅವರೇ ಹೇಳ್ತಾರೆ, ಸ್ವಾಮಿ ಚೇತನಾಂಜಿ, ನಾನು ಮಧ್ಯ ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತೇನೆ ಅಂತ. ಹಾಗಾಗಿ ಓದ್ತಾ ಇರ್ತೀನಿ, ಅದು ಬರೆದಿದ್ದನ್ನು ಆವಾಗವಾಗ ನಾನು ಓದ್ತಾ ಇರ್ತೀನಿ ಅಂತ. ಸರಿ, ಎಲ್ಲ ಆದಮೇಲೆ ಮತ್ತೆ ಬೋಧಾತ್ಮಿ ಹತ್ರ ಭಾವ ಮಹಾರಾಜ್ ಹತ್ರ ಹೋಗಿ, ಮಹಾರಾಜ್ ಮಂತ್ರದೀಕ್ಷೆ ಎಲ್ಲ ಆಯಿತು ಅಂತ ಕೇಳಿದಂತೆ. ಆವಾಗ ಅವ್ರು ಕೇಳಿದಂತೆ, ನೋಡು ನೀನು ಗುರುದಕ್ಷಿಣೆಯನ್ನು ಕೊಟ್ಟಿಯಾ ಅಂತ ಕೇಳಿದಂತೆ. ನಾವು ಅದ್ವೈತಾಶ್ರಮದಲ್ಲಿದ್ದು ಹೆಚ್ಚಿಗೆ ಗುರುದಕ್ಷಿಣೆ ಇರಲಿಲ್ಲ. ನಮ್ಮ ಅಲ್ಲಿ ಪದ್ಧತಿ ಏನು, ಅದ್ವೈತಾಶ್ರಮದ ನಿಯಮ ಏನು, ಅದು ಅದ್ವೈತ ಆಶ್ರಮ ಆದ್ದರಿಂದ ಅಲ್ಲಿ ಪೂಜಾದಿಗಳಿಗೆ ಅವಕಾಶ ಇಲ್ಲ, ಅದು ವಿವೇಕಾನಂದರ ನಿಯಮ. ಹಾಗಾಗಿ ಅವರು ಪೂಜಾದಿಗಳಿಗೆ ಹಣವನ್ನು ಖರ್ಚು ಮಾಡೋದಿಲ್ಲ. ಅದ್ವೈತಾಶ್ರಮದಿಂದ ರಿಚುವಲ್ಸು ಏನು ಮಾಡೋಂಗಿಲ್ಲ. ಹಾಗಾಗಿ ಅಲ್ಲಿ ಅವರು ಮಂತ್ರದೀಕ್ಷೆಗಾಗಲಿ ಅಥವಾ ಗುರುಗಳಿಗೆ ಕಾಣಿಕೆ ಕೊಡೋಕ್ಕಾಗಲಿ ಗುರುದಕ್ಷಿಣೆ ಎಲ್ಲ ಇತ್ಯಾದಿ ಕೊಡೋದಿಲ್ಲ. ಅದಕ್ಕೇನು ಮಾಡಿದ್ರು, ಚೇತನಾಂಜಿ ಅವರ ಸ್ನೇಹಿತರು ಒಬ್ಬರು ಇದ್ದರು, ಅವರು ಅವರಿಗೆ 2 ರೂಪಾಯಿ ಕೊಟ್ಟಿದ್ರಂತೆ. 1 ರೂಪಾಯಲ್ಲಿ ಸ್ವಲ್ಪ ಹಣ್ಣು, ಸ್ವಲ್ಪ ಹೂವನ್ನು ಕೊಂಡ್ಕೊಂಡು, ಇನ್ನು 1 ರೂಪಾಯಿನ ಗುರುದಕ್ಷಿಣೆ ಕಾಣಿಕೆಯಾಗಿಟ್ಟು ನಾನು ಗುರುಗಳಿಗೆ ಕೊಟ್ಟೆ ಅಂತ ಹೇಳಿ 1 ರೂಪಾಯಿ ಕಾಣಿಕೆ ಕೊಟ್ಟೆ, ಇನ್ನೊಂದು ರೂಪಾಯಿಗೆ ಹಣ್ಣು ಹೂವನ್ನು ಕೊಟ್ಟೆ, ಗುರುದಕ್ಷಿಣೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ಭಾವ ಮಹಾರಾಜ್ ಕೇಳಿದೆ, ಗುರುದಕ್ಷಿಣೆ ಅಂದರೆ ಏನು ಗೊತ್ತಾ? ಅದು ಸಾಮಾನ್ಯ ಅರ್ಥ, ಏನೋ ಒಂದು ಕಾಣಿಕೆ ಕೊಡೋದು, ಇದು ಗುರುದಕ್ಷಿಣೆ ನಾವು ಅಂದ್ಕೊಳ್ಳೋದು. ನಿಜವಾದ ಅರ್ಥ ಏನು? ಇವರಿಗೆ ಹೇಳಿದಂತೆ, ನೋಡು, ಈಗ ಗುರುಗಳು ಭಗವಂತನ ನಾಮ ಅದೊಂದು ಬೀಜ ಅಲ್ವಾ, ಇನ್ನು ಅಂಕುರ ಆಗಬೇಕು. ಅದೊಂದು ಬೀಜ, ನಾಮ ಒಂದು ಬೀಜವನ್ನು ನಿನ್ನ ಹೃದಯದಲ್ಲಿ ಇವತ್ತು ಬಿತ್ತಿದ್ದಾರೆ. ಇದು ಕಾಲಕ್ರಮದಲ್ಲಿ ಅಂಕುರಗೊಂಡು ಅದು ಒಂದು ಮೊಳಕೆ ಹೊಡೆದು ಸಸಿಯಾಗಿ, ಗಿಡವಾಗಿ, ಮರವಾಗಿ, ಎಲೆಗಳನ್ನೆಲ್ಲ ಬಿಟ್ಟು, ಹೂವು ಬಿಟ್ಟು, ತದನಂತರ ಹಣ್ಣು ಬಿಡುತ್ತಲ್ಲ, ಆ ಹಣ್ಣನ್ನು ನೀನು ಗುರುಗಳಿಗೆ ಕೊಟ್ಟರೆ ಅದು ನಿನ್ನ ಗುರು ಕಾಣಿಕೆ. ಏನು ಮರ ಆಗಿ ಗಿಡ ಆಗಿ ಹಣ್ಣು ಬಿಡೋದು ಅಂದ್ರೇನು? ಹಣ್ಣು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯೋದೇ ಈ ಬೀಜದ ಫಲ. ಗುರುಗಳು ನಮ್ಗೆ ಏನಕ್ಕೆ ಮಂತ್ರ ಕೊಟ್ಟಿದ್ದು? ನೀನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋ, ಈ ಮಂತ್ರದಿಂದ ಭಗವಂತ ಸಿಗ್ತಾನೆ, ನಾಮ ನಾಮಿ ಏಕ್ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಅಂದರೆ ನಾಮ ಮತ್ತು ಈ ನಾಮ ಯಾರನ್ನು ಸೂಚಿಸ್ತಾ ಇದೆಯೋ ಅದು ಅಭೇದ. ಆದ್ದರಿಂದ ಇದನ್ನು ನೀನು ಅನುಭವಕ್ಕೆ ತಗೋ, ಎಕ್ಸ್ಪೀರಿಯನ್ಸ್ ಇಟ್ ಅಂತ ನಮಗೆ ಗುರುಗಳು ಕೊಟ್ಟಿದ್ದು. ಅದಕ್ಕೆ ಕಾಣಿಕೆ ಅಂದ್ರೇನು? ಗುರುಗಳಿಗೆ ಯಾವತ್ತು ನೀನು ಭಗವಂತನ ಸಾಕ್ಷಾತ್ಕಾರದ ಫಲ ಅನುಭವಿಸ್ತೀಯೋ ಆ ಫಲವನ್ನು ಗುರುಗಳಿಗೆ ಕೊಡುವುದು ಗುರು ಕಾಣಿಕೆ, ನೆನಪಿಟ್ಕೋ ಅಂತ ಭಾವ ಮಹಾರಾಜು ಇವರಿಗೆ ಹೇಳ್ಕೊಟ್ರಂತೆ. ಅದನ್ನು ಸ್ವಾಮಿ ಚೇತನಾಂಜಿ ಕೂಡ ಉಲ್ಲೇಖ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಸಾಧಾರಣ ನಾವು ಮಂತ್ರದೀಕ್ಷೆ, ಯಾಕಂದರೆ ಗುರುಗಳ ಅಪೇಕ್ಷೆ ಏನು? ಎಲ್ಲ ಶಿಷ್ಯರು ಭಗವಂತನ ಕಾಣಕ್ಕಾಗಬೇಕು, ಅಥವಾ ಅದ್ವೈತ ಸ್ಥಿತಿಯಲ್ಲಿ ಆತ್ಮಾನುಭೂತಿ ಉಂಟಾಗಬೇಕು. ಎಲ್ಲರಲ್ಲೂ ಅದೇ ಚೈತನ್ಯ ಇದೆ ಅಂತ ಅನುಭವ ಆಗಬೇಕು. ಅದೇ ತಾನೇ ಕೊನೆಗೆ ದ ಎಂಡ್. ಅದಾಗದೆ ಬರೀ ಈ ಸ್ಥೂಲವಾದ ಪ್ರಪಂಚದಲ್ಲಿದ್ದರೆ ಹೇಗೆ ಆಗ್ತದೆ? ಅದಕ್ಕೆ ಇವರಿಗೆ ಅದನ್ನು ಭಾವ ಮಹಾರಾಜು ಈ ಶೋಡ್ ದ ರಿಯಲ್ ಮೀನಿಂಗ್ ಆಫ್ ಗುರು ಕಾಣಿಕೆ. ಆಮೇಲೆ ಇನ್ನೊಂದು ಸ್ವಾಮಿಗಳು ಘಟನೆ ಹೇಳೋದಾದರೆ, ಸ್ವಾಮಿ ಈಶ್ವರಾಂಜಿ ಮಹಾರಾಜು
ಇವರು ಕೂಡ ಸ್ವಾಮಿ ಶಿವಾನಂದರ ಮಹಾಪುರುಷ ಮಹಾರಾಜರಿಂದ ಮಂತ್ರದೀಕ್ಷೆಯನ್ನು ಪಡೆದರು. ಬಹುಶಃ ಕಾಂಚೀಪುರಂ ಅಲ್ಲೆಲ್ಲ ಅಧ್ಯಕ್ಷರಾಗಿದ್ದರು. ಕಡೆಯದಾಗಿ ತಮ್ಮ ಕಡೆ ದಿನಗಳನ್ನು ನಮ್ಮ ಕೇರಳ ಸೆಂಟ್ರನ್ನ ಟ್ರಿಶೂರ್ನಲ್ಲಿ ಅವರು ಕೊನೆಯ ದಿನಗಳನ್ನು ಕಳೆದು ಅಲ್ಲೇ ದೇಹವನ್ನು ಬಿಟ್ಟಿದ್ದರು. ಟ್ರಿಶೂರ್ ಕೇರಳಲ್ಲಿ. ಅಲ್ಲಿ ಅವ್ರಿಗೆ ಈ ಬ್ರಹ್ಮಚಾರಿಗಳು ಆಶ್ರಮದಲ್ಲಿದ್ದಾಗ ಅವರು ಸಾಧಾರಣವಾಗಿ ನಾವು ಈ ಕರ್ಮ ಮತ್ತು ಕರ್ಮದ ಫಲ ಇದಿದೆಯಲ್ಲ, ಇದು ಒಂದು ಜಂಜಾಟ. ಗಹನಾ ಕರ್ಮಣೋ ಗತಿ ಅವನು ಕೃಷ್ಣ ಅಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆಮೇಲೆ ಇದು ಎಷ್ಟು ಜಟಿಲ ಅಂತಂದರೆ ತುಂಬ ಜನ ಕರ್ಮವನ್ನು ಒಪ್ಪೋದಿಲ್ಲ. ಕರ್ಮದ ಫಲ ಅದೊಂದು ಅದೇ ಯಾಕೆ ಒಂದು ಕರ್ಮ 1000 ಕರ್ಮಕ್ಕೆ ಅದು ನಂದಿ ಆಗ್ತದೆ. ಆ ಕರ್ಮ ಇನ್ನೊಂದಷ್ಟು 1000. ಅದರಿಂದ ಏನು ಮತ್ತೆ ಜನ್ಮ, ಮತ್ತೆ ಮರಣ, ಮತ್ತೆ ಜನ್ಮ, ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಅದು ಎಷ್ಟು ಚಕ್ರ ಇದೊಂದು ದೊಡ್ಡದು. ಹೇಗೆ ಹೊರಗೆ ಬರೋದು? ಹೌ ಟು ಕಮ್ ಔಟ್ ಆಫ್ ದಿಸ್ ಸೈಕಲ್ ಆಫ್ ಕರ್ಮ ಆ್ಯಂಡ್ ಇಟ್ಸ್ ಎಫೆಕ್ಟ್, ಇದು ಕಾಸ್ ಆ್ಯಂಡ್ ಎಫೆಕ್ಟ್ ಥಿಯರಿ. ಯಾವಾಗ ಹೊರಗಡೆ ಬರೋದು? ಯಾಕೆ ಬ್ರಹ್ಮಚಾರಿಗಳಿಗೆ ಕನ್ಫ್ಯೂಷನ್ ಆಯ್ತಂತೆ. ಸೇರಿದವ್ರಿಗೆ ಹೋಗಿ ಈಶ್ವರಾಂಜಿ ಮಹಾರಾಜನ ಕೇಳಿದ್ದಾರೆ, ಮಹಾರಾಜು ಹೇಗೆ ಇದು ಕರ್ಮದಿಂದ ಜಟಿಲತೆಯಿಂದ ಹೊರಗೆ ಬರೋದು ಹೇಗೆ? ಅದಕ್ಕೆ ಈಶ್ವರಾಂಜಿ ಮಹಾರಾಜ್ ಹೇಳಿದಂತೆ, ನೋಡು, ನೀನು ಪ್ರತಿ ದಿವಸ ಮಲ್ಕೊಳ್ಳೋತ್ತಿಗೆ ಸಿಂಪಲಾಗಿ ಹೇಳ್ಬಿಟ್ರು ಅವರು, ಪ್ರತಿ ದಿವಸ ಮಲ್ಕೊಳ್ಳೋತ್ತಿಗೆ ನೀವು ಒಂದು ಕೆಲಸ ಮಾಡು, ನೀನು ಅಂದಿನ ದಿನದ ಎಲ್ಲ ಕರ್ಮದ ಫಲಗಳನ್ನು ಮಾನಸಿಕವಾಗಿ ಭಾವಿಸು. ಮಲ್ಗೋಕ್ಕಿಂತ ಮುಂಚೆ ಎಲ್ಲ ಕರ್ಮದ ಫಲಗಳನ್ನು ನೀನು ಇಷ್ಟ ದೇವತೆಗಳಿಗೆ ಅರ್ಪಿಸ್ತಾಯಿನಿ ಅಂತ ಭಾವಿಸ್ಕೊಂಡು ಎಲ್ಲ ಕರ್ಮದ ಫಲವನ್ನು ಮಾನಸಿಕವಾಗಿ ಅವನಿಗೆ ಅರ್ಪಿಸಿಬಿಡು ಅಂತ ಹೇಳಿದ್ರಂತೆ. ಉತ್ತರ ನಮಗೂ ಗೊತ್ತಿದೆ, ಇಷ್ಟು ಮಟ್ಟಿಗೆ ಸಾಕಷ್ಟು ಹೇಳಿದ್ದಾರೆ. ಅದು ಇವ್ರಿಗೇನು ಒಂದು ಡೌಟ್ ಬ್ರಹ್ಮಚಾರಿಗಳಿಗೆ. ಮತ್ತೆ ಫಸ್ಟ್ ಏನೋ ಅಂದರು, ಆಮೇಲೆ ಅನಿಸ್ತು ಮಹಾರಾಜ ಸುಮ್ಮನೆ ಮನಸ್ಸಲ್ಲಿ ಭಾವಿಸ್ಕೊಂಡು ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತಾ. ನಾವು ಸ್ಥೂಲವಾಗಿ ಎಷ್ಟೆಲ್ಲ ಕರ್ಮ ಮಾಡ್ತಾಯಿದ್ವಿ, ಅದೇ ಮನಸ್ಸಲ್ಲಿ ಒಂಚೂರು ಭಾವಿಸ್ಕೊಂಡು ಭಗವಂತನಿಗೆ ಕೊಟ್ಟಿದ್ದೇನೆ ಅಂದರೆ ಅದು ಇನ್ನೂ ಸಾಕಷ್ಟು ವಿಚಾರ ತಿಳ್ಕೊಬೇಕು. ಇಲ್ಲಿ ನಾನು ಬರೀ ಘಟನೆ ಹೇಳಿಬಿಡ್ತೇನೆ, ನಿಧಾನಕ್ಕೆ ಆಲೋಚನೆ ಮಾಡಿ ಹೆಂಗೆ ಇದೆಲ್ಲ ಮಾನಸಿಕವಾಗಿ ಕೊಡೋದು ಅಂತಂದ್ರೇನು. ಕೊಟ್ಟ ಮೇಲೆ ಚಿಂತೆ ಮಾಡೋಂಗಿಲ್ಲ. ನಿಜವಾಗ್ಲೂ ಕೊಟ್ಟಿದ್ರೆ ಅದ್ರ ಬಗ್ಗೆ ಆಲೋಚನೆ ಬರಬಾರ್ದು. ಮತ್ತೆ ನಾಳೆ ಭಯ ಉಂಟಾಗಿದೆ ಅಂತಂದರೆ ಯಾವುದೋ ಒಂದು ಕರ್ಮದ ಬಗ್ಗೆ, ಆಗೇನಾಗಿದೆ ನಾವು ಕೊಟ್ಟಿಲ್ಲ ಅಂತಲೇ ಅರ್ಥ. ಈಗ ನಾವು ಯಾರೋ ಬಂದು ನಮ್ಮ ಹತ್ರ 100 ರೂಪಾಯಿ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಸಾಲ ಅಲ್ಲ, 100 ರೂಪಾಯಿ ಕೊಡಿ ಅಂತ ನಿಮ್ಮ ಹತ್ರ ಇರುತ್ತೆ. 100 ರೂಪಾಯಿ ಕೊಡಬೇಕು ಅಂತಲೂ ಇರುತ್ತೆ. ನೀವು ತೆಗೆದು ಕೊಟ್ಬಿಡ್ತೀರಿ. ಆಮೇಲೆ ಅದು ನಂದು ಅಂತ ನೀವೇನಾರು ಕ್ಲೈಮ್ ಮಾಡ್ತೀರಾ? ಆ 100 ರೂಪಾಯಿ ನಂದದೋ ಅವನ ಜೋಬಲ್ಲಿದೆ ಅಂತ ಕೊಟ್ಟ ಮೇಲೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ ಅಲ್ವಾ? ಹಾಗೆಯೇ ಕರ್ಮಫಲ ನಿಜವಾಗ್ಲೂ ಅರ್ಪಣೆ ಮಾಡಿದ್ರೆ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಆಲೋಚನೆ ಮಾಡದಂತೆ ಆಗೋದು ನಿಜವಾಗ್ಲೂ ಕೊಡೋ ಅರ್ಥ ಏನು. ಸೊ ಈ ನಿಮ್ಮ ಮಾನಸಿಕವಾಗಿ ಎಲ್ಲ ಅರ್ಪಣೆ ಮಾಡಿಬಿಟ್ರೆ ಆಗೋಗ್ಬಿಡ್ತಾ. ನಾವು ಇಷ್ಟೆಲ್ಲ ಕರ್ಮ ಮಾಡಿದ್ವಿ, ಹೌ ಟು ಆಫರ್ ಇಟ್ ಬರೀ ಮೆಂಟಲಿ ಅದು ಹೆಂಗೆ ಅದಾಗ್ತದಾ? ಆಮೇಲೆ ಅದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಆ ಬ್ರಹ್ಮಚಾರ್ಯದ ಏನು ಅಂತಂದರೆ, ಕೇವಲ ಒಳ್ಳೆಯ ಕರ್ಮ ಮಾತ್ರ ಭಗವಂತನ ಕೊಡಬೇಕಾ, ಒಳ್ಳೆಯದು ಕೆಟ್ಟದ್ದು ಎರಡೂ ಅವನಿಗೆ ಅರ್ಪಣೆ ಮಾಡಬೇಕಾ? ಇದು ಇನ್ನೂ ಸಟ್ಲು. ಯಾಕೆಂದರೆ ಬ್ರಹ್ಮಚಾರಿಗಳೇ ಅವ್ರು ಕೇಳ್ತಾರೆ, ಮಹಾರಾಜ್ ನಾವು ಈಗ ಪೂಜೆ ಮಾಡ್ಬೇಕಾರೆ ಒಳ್ಳೆಯ ಹೂವು, ಒಳ್ಳೆಯ ಹಣ್ಣು, ಕೆಟ್ಟ ಹಣ್ಣು, ಕೆಟ್ಟ ಹೂವು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ. ಹಾಗೆಯೇ ಒಳ್ಳೆಯ ಕರ್ಮ ಮಾತ್ರ ಭಗವಂತನಿಗೆ ಕೊಡಬೇಕು, ಕೆಟ್ಟ ಕರ್ಮ ಎಲ್ಲ ಕೊಡ್ತೀವಿ ಅಂತಂದರೆ ಹೆಂಗಾಗ್ತದೆ? ಅದಕ್ಕೆ ಆಶ್ಚರ್ಯವಾಗಿ ಈಶ್ವರಾಂಜಿ ಹೇಳಿದಂತೆ, ನಿನ್ನ ಸಕಲ ಕರ್ಮ ಫಲಗಳನ್ನು ಒಳ್ಳೆಯದಾಗಲಿ ಕೆಟ್ಟ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇದೊಂದು ಕಾಶನ್ ಹೇಳ್ತೇನೆ ನಾನು. ಇನ್ನು ಕೆಟ್ಟಗಳನ್ನು ಕೊಡೋದು ಅಂದರೆ ಅದನ್ನೇ ಮಾಡ್ತಾ ಅಲ್ಲ, ಒಳ್ಳೆಯದನ್ನೇ ಮಾಡೋಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಿರಬೇಕು. ನಮ್ಮ ಮನಸ್ಸಿನ ದೌರ್ಬಲ್ಯದಿಂದ ಆಗೊಮ್ಮೆ ಈಗೊಮ್ಮೆ ಅಚಾತುರ್ಯ ನಡೆದಾಗ ಆಗ ಭಾಳಷ್ಟು ಪ್ರಾರ್ಥನೆ ಮಾಡಿ ಹೀಗಾಗದೇ ಇರಲಿ, ಹೀಗೆ ನಾನು ಮಾಡೋದು. ಶ್ರೀರಾಮಕೃಷ್ಣ ಹೇಳ್ತಾರೆ, ರಾಮಕೃಷ್ಣ ಕಣ್ಣಲ್ಲಿ ನೀರಿಟ್ಟು ಭಗವಂತನಿಗೆ ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ಹೀಗೆ ಮಾಡಲ್ಲ ಅಂತ ಮಾತು ಕೊಟ್ಬಿಡು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಆ ರೀತಿಯಾಗೆಲ್ಲ ಮಾಡಿಕೊಂಡು ಅರ್ಪಣೆ ಮಾಡಬೇಕು ಅಂತ ಇಟ್ಕೊಳ್ಳಿ, ಒಳ್ಳೆಯದು ಕೆಟ್ಟದ್ದು ಕೊಡಬೇಕಾದ್ರೆ. ಅದರಿಂದ ಒಳ್ಳೆಯದನ್ನು ಕೆಟ್ಟದನ್ನು ಎರಡನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾಕೆ? ಅವ್ರು ಹೇಳ್ತಾರೆ, ಕೆಟ್ಟ ಕರ್ಮಗಳನ್ನು ಫಲಗಳನ್ನು ಅನುಭವಿಸುವ ಶಕ್ತಿ ಮನುಷ್ಯನಿಗಿಲ್ಲ. ಯಾಕೆ ಅಂಥೇಳಿ ಇನ್ನೊಂದು ಉದಾಹರಣೆ. ಮಹಾಭಾರತದಲ್ಲಿ ರಾಜಸೂಯ ಯಜ್ಞ ನಡೆಯುತ್ತೆ. ಆವಾಗ ರಾಜಸೂಯ ಯಜ್ಞ ನಡೀತಾ ಇನ್ನೇನು ಅಂತಿಮ ಘಟ್ಟಕ್ಕೆ ಬಂದಿದೆ. ಆವಾಗ ಪಂಡಿತರು ಪುರೋಹಿತರು ಈಗ ಕರೆ ಬಂದೆ, ಈ ರಾಜಸೂಯ ಯಜ್ಞದ ಕಡೆಯ ಭಾಗ ಏನು ಅಂತಂದರೆ
ಈ ಯಜ್ಞದ ಫಲವನ್ನು ಯಜಮಾನನಿಗೆ ಕೊಡಬೇಕು. ಅದನ್ನು ಯುಧಿಷ್ಠಿರಂಗೆ ಹೋಗಿ ಹೇಳ್ತಾರೆ ಅವರು, ನೋಡಪ್ಪ ಇದನ್ನು ನಾವು ಈ ಫಲಗಳನ್ನು ನೀನು ಸ್ವೀಕಾರ ಮಾಡಬೇಕು, ಯಜ್ಞದ ಫಲಗಳನ್ನು ನೀನು ಸ್ವೀಕರಿಸಬೇಕು. ಮುಂದಿನ ಕ್ರಮ ಇದೆ ಇದರಲ್ಲಿ, ಯಜ್ಞದ ಕಡೆಯ ಭಾಗ. ಅದಕ್ಕೆ ಯುಧಿಷ್ಠಿರ ಹೇಳ್ತಂತೆ, ನನಗೆ ಈ ರಾಜಸೂಯ ಯಜ್ಞದ ಫಲವನ್ನು ಸ್ವೀಕರಿಸುವಷ್ಟು ಶಕ್ತಿ ನನಗಿಲ್ಲ ಅಂತ ಆಲೋಚನೆ ಮಾಡಿ ಅವರು ಪಂಚಪಾಂಡವರು ಹೇಳ್ತಾರೆ, ನಾವು ಹಂಗಾರೆ ಇದಕ್ಕೆ ಒಡೆಯ ಅಂತಂದರೆ ನಮ್ಮ ಭೀಷ್ಮ ಪಿತಾಮಹ, ಅದರಿಂದ ಅವನ್ನ ಕರ್ಕೊಂಬರ್ತೀವಿ ಅಂತ ಹೇಳಿ ಭೀಷ್ಮನ ಹತ್ರ ಹೋಗಿ, ಪಿತಾಮಹ ನೋಡು, ರಾಜಸೂಯ ಯಜ್ಞದ ಕರ್ಮದ ಫಲಗಳನ್ನು ನೀನು ಸ್ವೀಕರಿಸಬೇಕು ಬಾ ಅಂತ. ಸರಿ, ಅವನು ಹೇಳ್ತಾ, ಅಯ್ಯೋ ಈ ಯಜ್ಞದ ಫಲಗಳು ನನಗೂ ಸಾಧ್ಯ ಇಲ್ಲ, ಇದಿರತಕ್ಕಂಥ ಯೋಗ್ಯತೆ ಇರೋದು ಒಬ್ಬನಿಗೆ ಅಂಥೇಳಿ ಇವರೆಲ್ಲ ಹೋಗಿ ಶ್ರೀಕೃಷ್ಣನಿಗೆ ಹೇಳ್ತಾನಂತೆ. ಶ್ರೀಕೃಷ್ಣ ನಕ್ಕೊಂಡು ಆಮೇಲೆ ಯಜ್ಞದ ಫಲಗಳನ್ನು ತಾನು ಸ್ವೀಕರಿಸ್ತಾನಂತೆ. ಅದನ್ನು ಹೇಳಿ ಈಶ್ವರಾಂಜಿ ಈ ಘಟನೆಯನ್ನು ಉಲ್ಲೇಖ ಮಾಡಿ ಆ ಬ್ರಹ್ಮಚಾರಿಗೆ ಹೇಳ್ತಾರೆ, ನೋಡಪ್ಪ ಈ ಕರ್ಮದ ಫಲಗಳನ್ನು ಅನುಭವಿಸೋ ಶಕ್ತಿ ನಮಗಿರೋದಿಲ್ಲ, ಭಗವಂತನಿಗೆ ಬಿಟ್ಟರೆ. ಅದರಿಂದ ಏನು ಮಾಡಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡು, ಮಾನಸಿಕವಾಗಿ ಅವನಿಗೆ ಫಲಗಳನ್ನು ಅರ್ಪಣೆ ಮಾಡ್ತಾ ಹೋಗು, ಅವಾಗ ಮುಂದೇನಾಗತ್ತೆ ಅಂತ ಕೇಳಿದ್ರು ಬ್ರಹ್ಮಚಾರಿಗಳು. ಅವನು ಮುಂದೇನಾಗತ್ತೆ ಅಂತಂದರೆ ನೀನು ಪಾಕಾಮಿ ಆಗ್ತಿ, ನೀನು ಆಗ ಭಗವಂತನ ಕರಣ ಆಗ್ತಿ. ನಿಜವಾಗ್ಲೂ ನಮ್ಮ ಕರ್ಮದ ಫಲಗಳನ್ನು ಅರ್ಪಣೆ ಮಾಡಿಕೊಂಡು ಅದನ್ನು ಸಾಧನೆಯಾಗಿ ಮಾಡಿಕೊಂಡು ಆ ಕ್ರಮವನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದರೆ ಹಾಗೆ ನೀ ಪಾಕಾಮಿ ಅಂದರೆ ಪಕ್ವವಾದ ಅಹಂ, ಆ ಪಕ್ವವಾದ ಅಹಂ ಮಾತ್ರ ಭಗವಂತನ ಕರಣ, ಬಿಕಮ್ಸ್ ದ ಟೂಲ್ ಆಫ್ ಗಾಡ್, ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ಅದಾಗಲಿಕ್ಕೆ ನೀನು ಯೋಗ್ಯತೆಯನ್ನು ಭಗವಂತ ಕೊಟ್ಟಿರ್ತಾನೆ. ಅದರಿಂದ ನೀನು ಈ ರೀತಿಯಾಗಿ ಮಾಡು, ಈ ಕರ್ಮದ ಫಲ ಜಟಿಲತೆಯಿಂದ ಹೊರಗೆ ಬರಬೇಕು ಅಂತಂದರೆ ದಿಸ್ ಈಸ್ ದ ವೇ ಔಟ್ ಅಂತ ಈಶ್ವರಾಂಜಿ ಮಹಾರಾಜು ಆ ಬ್ರಹ್ಮಚಾರಿಗಳಿಗೆ ಹೇಳಿದ್ರಂತೆ. ಹೀಗೆ ನಿತ್ಯ ಜೀವನದಲ್ಲಿ ನೂರಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಸಾಧುಗಳು ಪ್ರತಿನಿತ್ಯ ಅವ್ರ ಜೊತೆಗೆ ಆಗ ಹೇಳಿದಲ್ಲ, ಯಾವ ರೀತಿ ಆಗ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಅವಕಾಶ ಕೊಟ್ಟು ಹೋಗುವಂಥದ್ದಾಗ ಹೋಗಿ ಒಂದು 4 ದಿವಸ ಇದ್ದು ಈ ರೀತಿ ವಿಚಾರ ತಿಳ್ಕೊಂಡು ಮತ್ತೆ ಅಭ್ಯಾಸ ಮಾಡಿಕೊಂಡು ಮತ್ತೆ ಹೋಗಿ ಮತ್ತೆ ನಮ್ಮ ಇದನ್ನು ಸ್ವಲ್ಪ ತೊಳ್ಕೊಂಡು ಮತ್ತೆ ಬಂದು ಹೀಗೆ ಅದು ಸಾಧನೆಯಾಗಿ ತೆಗೆದುಕೊಂಡು ಸಾಧು ಸಂಘವನ್ನು ಪಡೆದು ಭಗವಂತನ ಕಡೆಗೆ ಹೋಗಲಿಕ್ಕೆ ಅನುಕೂಲವಾಗಲಿ ಅಂಥೇಳಿ ಈ ಚರ್ಚೆಯನ್ನು ನಾವು ಇಷ್ಟೊತ್ತು ಮಾಡಿದ್ದು. ಭಗವಂತ ಅವಕಾಶ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ವಿರಮಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. Become Swami Vivekananda's messenger. Share the video with 3 of your friends.